ಹಾಸನ. ನನ್ನ ಮಾತು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ, ಹೌದಲ್ಲ? ಪ್ರಾರಂಭದಲ್ಲಿ ಹೇಳಿದ್ರು ಚುಟುಕು ಸಾಹಿತ್ಯ ರಚನಾ ಕಮ್ಮಟ ಕಾರ್ಯಕ್ರಮವನ್ನ ನಮ್ಮ ಮಂಜುನಾಥ್ ಸರ್ ಅವರು ಆಯೋಜನೆಯನ್ನ ಮಾಡಬೇಕಾದ್ರೆ ನಾವೆಲ್ಲ ಮೀಟಿಂಗ್ ಕರೆದು ಬಂದು ನಮ್ಮ ಬಾನಂ ಲೋಕೇಶ್ ಸರ್ ಅವರ ನೇತೃತ್ವದಲ್ಲಿ ಚರ್ಚೆಯನ್ನು ಮಾಡಿದಾಗ ಬಹಳ ಖುಷಿ ಅನ್ನಿಸ್ತು ನಮಗೆ. ಈ ಒಂದು ಕಮ್ಮಟವನ್ನ ಆಯೋಜನೆ ಮಾಡ್ತಾ ಇರೋವಂಥದ್ದು ಚುಟುಕು ಕವಿಗಳನ್ನ ಎಲ್ಲರೊಟ್ಟಿಗೆ ನಮ್ಮೊಟ್ಟಿಗೆ ಸೇರುವಂತಹ ಒಂದು ಸೌಭಾಗ್ಯವನ್ನ ತಂದುಕೊಂಡಂತಹ ನಮ್ಮ ಲೋಕೇಶ್ ಸರ್ ಅವರಿಗೆ ಮೊದಲನೇದಾಗಿ ಕಾರ್ಯಕ್ರಮದ ಸಂಘಟಕರು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಆತ್ಮೀಯರು ಹಾಗೂ ನಾಡೋಜ ಬಿರುದಾಂಕಿತರು ಆಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು, ಸಾಹಿತ್ಯಾಭಿಮಾನಿಗಳು ಆಗಿರುವಂತಹ ಲೋಕೇಶ್ ಸರ್ ಅವರೇ, ಹಾಗೆಯೇ ಅಧ್ಯಕ್ಷರು ಮಾನವ ಹಕ್ಕುಗಳ ಭಾರತೀಯ ಮಹಾಮೈತ್ರಿ ಹಾಸನ ವಿಭಾಗ ಇವರು ಮಾನ್ಯ ಶ್ರೀ ಎನ್ ವಿಶ್ವನಾಥ್ ಸರ್ ಅವರೇ, ಹಾಗೂ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಜಿಲ್ಲಾ ಪತ್ರಕರ್ತರ ಸಂಘ ಹಾಸನ ಶ್ರೀ ರವಿ ನಾಗಲಗೋಡು ಸರ್ ಅವರೇ, ಅವರ ಅನುಪಸ್ಥಿತಿ ಬರ್ತಾರೆ, ಆಂಧ್ರವೇನಲ್ಲಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅದಾದ ನಂತರ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಮತ್ತೆ ನಮ್ಮ ಆತ್ಮೀಯರು ಆಗಿರುವಂತಹ ಕೆ ಎಸ್ ಮಂಜುನಾಥ್ ಸರ್ ಅವರೇ, ಹಾಗೆಯೇ ನಮ್ಮ ಆತ್ಮೀಯರು ಆಗಿರುವಂತಹ ಅಪಾರ ಸಾಹಿತ್ಯಾಭಿಮಾನವನ್ನ ಹೊಂದಿರುವಂತಹ ಶ್ರೀ ಕುಮಾರ್ ಚಲವಾದಿ ಸರ್ ಅವರೇ, ಹಾಗೂ ಈಗ ತಾನೇ ಆಗಮಿಸಿದಂತಹ ನಮ್ಮ ದಿನೇಶ್ ಸರ್ ಅವರೇ ಉಪಾಧ್ಯಕ್ಷರು ಅಂತ ಹೇಳಿದ್ರು. ಹಾಗೆಯೇ ನಮ್ಮ ಬೇಲೂರು ತಾಲೂಕಿನಿಂದ ಆಗಮಿಸಿರುವಂತಹ ನಮ್ಮ ಕೋಶಾಧ್ಯಕ್ಷರಾಗಿರ್ತಕ್ಕಂತಹ ಪರಮೇಶ್ವರಪ್ಪ ಅವರೇ, ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಕಿರಣ್ ಗುಜರ್ ಅವರೇ, ಮತ್ತೆ ಎಲ್ಲ ತಾಲೂಕಿನ ಹೊಳೆನರಸೀಪುರ ತಾಲೂಕಿನ ಪ್ರೇಮಾ ಮಂಜುನಾಥ್ ಅವರೇ, ಪದ್ಮಾಮೂರ್ತಿ ಅವರೇ, ಅರಸೀಕೆರೆ ತಾಲೂಕಿನ, ಹಾಗೆ ನಮ್ಮ ಹಾಸನ ತಾಲೂಕಿನ ಸೋಮಾನಾಯ್ಕ ಸರ್ ಅವರೇ, ಹಾಗೆ ನಮ್ಮ ಅರಕಲಗೂಡು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಉಡುವಾರೆ ಸುಂದರೇಶ್ ಸರ್ ಅವರೇ, ಹಾಗೆಯೇ ಮಲ್ಲೇಶ್ ಅವರೇ ಸಕಲೇಶ್ಪುರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ, ಹೀಗೆ ನಮ್ಮ ಚಂದ್ರಗಢ ತಾಲೂಕಿನ ಅಧ್ಯಕ್ಷರು ಶಿವರಾಜ್ ಬರ್ತಾ ಇದ್ದಾರೆ ಅಂದವೇ ಅಂತ ಹೇಳಿದ್ದಾರೆ. ಸೊ ಎಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ತಾಲೂಕಿನ ಸನ್ಮಿತ್ರರೇ, ಮತ್ತೆ ಚುಟುಕು ಕವಿಗಳೇ, ಅತ್ಯಂತ ಪ್ರಮುಖವಾಗಿ ಮಾಧ್ಯಮ ಮಿತ್ರರೇ, ನಾವು ಚುಟುಕು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸಾಕಷ್ಟನ್ನು ನಾವು ತಿಳ್ಕೊಂಡಿದ್ದೇವೆ. ಆದರೂ ಸಹಿತ ಚುಟುಕು ಅಂದ್ರೆ ಪ್ರಧಾನವಾದಂತಹ ಸಾಹಿತ್ಯದಲ್ಲಿ, ಅದರಲ್ಲೂ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಧಾನವಾದಂತಹ ಪಾತ್ರವನ್ನ ವಹಿಸ್ತದೆ. ಅದು ಇತ್ತೀಚಿನ ದಿನಮಾನಗಳಲ್ಲಿ ನಮಗೆಲ್ಲ ಗೊತ್ತಾಗುತ್ತೆ. ಅದು ಹೇಗೆ ನಿಮಗೂ ಎಲ್ಲ ಗೊತ್ತಿದೆ. ಯಾಕೆ ಇಷ್ಟು ಮಹತ್ವವನ್ನು ಪಡ್ಕೊಂಡಿದೆ ನಮ್ಮ ಚುಟುಕು ಸಾಹಿತ್ಯ ಅನ್ನೋದನ್ನ ನಾವು ಸ್ವಲ್ಪ ಅವಲೋಕನವನ್ನು ಮಾಡ್ತಾ ಹೋದ್ರೆ, ಅದರ ಪೂರ್ವಾಪರವನ್ನ ಅವಲೋಕಿಸ್ತಾ ಹೋದ್ರೆ ಸಾಕಷ್ಟು ವಿಷಯಗಳು ನಾವು ತಿಳ್ಕೊಳ್ಬೇಕಾಗ್ತದೆ. ನಾವು ಚುಟುಕು ಸಾಹಿತ್ಯವನ್ನ ಬರಿಬೇಕು ಅಂತ ಅಂದ್ರೆ ಸ್ವಲ್ಪ ಮಟ್ಟಿಗೆ ಚುಟುಕುಗಳ ಬಗ್ಗೆ ಅಧ್ಯಯನ ಮಾಡಿರಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಚುಟುಕು ಅನ್ನುವಂತಹದ್ದು ಹಾಗೇನೆ ಯಾರು ಬೇಕಾದ್ರೂ ಬರೆಯೋದಿಕ್ಕೆ ಅಸಾಧ್ಯ, ಸಾಧ್ಯ ಅಲ್ಲ, ಅಸಾಧ್ಯ. ಅದ್ರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಸಾಧ್ಯ. ಪ್ರಾರಂಭದಲ್ಲಿ ಕಷ್ಟ ಸಾಧ್ಯ, ಅದರ ಪೂರ್ವಾಪರವನ್ನು ತಿಳ್ಕೊಂಡಾಗ ಸಾಧ್ಯ ಇದೆ. ಬಹಳಷ್ಟು ಸರಳವಾಗಿ ಚುಟುಕುಗಳನ್ನ ಬರೀಬಹುದು. ಈಗ ನಮ್ಮ ಕನ್ನಡ ಸಾಹಿತ್ಯದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಸುಮಾರು 2,500ರಿಂದ 3,000ಗಳಷ್ಟು ಇತಿಹಾಸವನ್ನ ಹೊಂದಿರುವಂತ ನಮ್ಮ ಕನ್ನಡ ಭಾಷೆಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಎಲ್ಲ ಕವಿಗಳು, ಲೇಖಕರು ಕೃಷಿಯನ್ನ ಮಾಡಿದ್ದಾರೆ. ಯಾವ್ಯಾವ ಹಂತದಲ್ಲಿ ನಡ್ಕೊಂಡು ಬಂತು ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ. ಹಳಗನ್ನಡ ಆಗಿರ್ಬೋದು ಪ್ರಾರಂಭದಲ್ಲಿ, ಅದಾದ್ಮೇಲೆ ನಡುಗನ್ನಡ, ಅದಾದ್ಮೇಲೆ ಹೊಸಗನ್ನಡ, ಹೀಗೆ ಹಂತ ಹಂತವಾಗಿ ವಿವಿಧ ಕಾಲಘಟ್ಟಗಳಲ್ಲಿ ನಮ್ಮ ಚುಟುಕು ಸಾಹಿತ್ಯವೂ ಸಹ ನಡ್ಕೊಂಡು ಬರ್ತಾ ಇದೆ. ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳನ್ನ ನಾವೀಗ ಗುರುತಿಸ್ತಾ ಹೋಗ್ತೇವೆ. ಈಗ ನಿಮಗೆ ಗೊತ್ತಿದೆ, ಜಾನಪದ ಸಾಹಿತ್ಯ ಆಗಿರ್ಬೋದು, ವಚನ ಸಾಹಿತ್ಯ ಆಗಿರ್ಬೋದು, ಶರಣ ಸಾಹಿತ್ಯ ಆಗಿರ್ಬೋದು, ನಮ್ಮ ಚುಟುಕು ಸಾಹಿತ್ಯ ಆಗಿರ್ಬೋದು, ಚಂಪು ಸಾಹಿತ್ಯ ಆಗಿರ್ಬೋದು, ನೋಡಿ ನಾನಾ ರೀತಿಯ ಸಾಹಿತ್ಯದ ಪ್ರಕಾರಗಳನ್ನ ನೋಡ್ತಾ ಹೋಗ್ತೇವೆ. ಈ ಎಲ್ಲ ಸಾಹಿತ್ಯಗಳು ಸಮಾಜದ ಪ್ರತಿಬಿಂಬ ಅನ್ನೋದನ್ನ ನಾವು ಮರೆಯುವಂತಿಲ್ಲ. ನಮ್ಮ ಸಮಾಜದಲ್ಲಿ, ಇವತ್ತಿನ ಸಮಾಜದಲ್ಲಿ ನಡೆಯುವಂತಹ ಘಟನೆಗಳಾಗ್ಬೋದು, ಒಳಿತುಗಳಾಗ್ಬೋದು, ಕೆಡುಕುಗಳಾಗ್ಬೋದು, ಹಿಂದಿನ ಕಾಲದಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿ ನಡೆಯುವಂತಹ ಒಳಿತುಗಳಾಗ್ಬೋದು, ಕೆಡುಕುಗಳಾಗ್ಬೋದು, ಅದೆಲ್ಲವನ್ನ ನಮಗೆ
ಬಿಂಬಿಸ್ತಕ್ಕಂತಹ ಒಂದು ಮಾಧ್ಯಮ ಯಾವುದಾದ್ರೂ ಇದೆ ಅಂತಂದ್ರೆ ಸಾಹಿತ್ಯ ಮಾತ್ರ. ಹಾಗಾಗಿ ಸಾಹಿತ್ಯ ಅನ್ನುವಂಥದ್ದು ಸಮಾಜದ ಪ್ರತಿಬಿಂಬ ಅಂತ ಹೇಳಿ ಕರಿತೇವೆ. ಈಗ ಸಿಂಧು ನಾಗರಿಕತೆಯನ್ನ ನಾವು ಯಾರಾದ್ರೂ ಹೋಗಿ ನೋಡಿದ್ವಾ? ಯಾರು ನೋಡಿಲ್ಲ. ನಮ್ಗೆ ಹೇಗೆ ಗೊತ್ತು? ಅಲ್ಲಿನ ಒಳಚರಂಡಿ ವ್ಯವಸ್ಥೆ ಎಲ್ರಿಗೂ ಗೊತ್ತು. ಹೇಗೆ ಗೊತ್ತು? ಸಾಹಿತ್ಯವನ್ನ ಅಧ್ಯಯನ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ. ಹಾಗಾಗಿ ಸಮಾಜದ ಪ್ರತಿಬಿಂಬ ಅನ್ನುವಂಥದ್ದು ಸಾಹಿತ್ಯ ಅನ್ನೋದನ್ನ ಯಾರು ಸಹ ಅಲ್ಲಗಳೆಯುವ ಹಾಗಿಲ್ಲ. ಮತ್ತೆ ಪ್ರಾಚೀನ ಸಾಹಿತ್ಯದಲ್ಲಿ ಕವಿಗಳು, ಲೇಖಕರು ಕವನಗಳನ್ನ ಮತ್ತೆ ಕಾದಂಬರಿಗಳನ್ನ, ಜೊತೆಗೆ ಲಲಿತ ಪ್ರಬಂಧಗಳನ್ನ, ಚಂಪು ಕಾವ್ಯಗಳನ್ನ, ದೊಡ್ಡ ದೊಡ್ಡ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಪುರಾತನ ಸಾಹಿತಿಗಳು ಅಷ್ಟು ಪಾಂಡಿತ್ಯವನ್ನ ಹೊಂದಿದ್ರು. ನಿಮ್ಗೆಲ್ಲ ಗೊತ್ತಿರ್ಬೋದು, ಅವತ್ತಿನ ಕಾಲಘಟ್ಟದಲ್ಲಿ ಮನರಂಜನೆಗೆ ಅಂತೇಳಿ ಏನೂ ಇರಲಿಲ್ಲ. ಇವತ್ತಿನ ರೀತಿಯಲ್ಲಿ ಇವತ್ತು ಮನರಂಜನೆಗೆ ಅಂತ ಸಾಕಷ್ಟು ರೀತಿಯ ಚಟುವಟಿಕೆಗಳು ಇದ್ದಾವೆ. ಅವತ್ತಿನ ಕಾಲದಲ್ಲಿ ವಿದ್ಯಾವಂತರು ಮನೆಯಲ್ಲಿ ಕನಿಷ್ಠ 2-3 ಪುಸ್ತಕಗಳನ್ನ ಇಟ್ಕೊಂಡಿರ್ತಾ ಇದ್ರು. ಅವರಿಗೆ ಅಧ್ಯಯನ ಅಂತ ಅಂದ್ರೆ ಅಷ್ಟು ಖುಷಿಯೇ ಕೊಡ್ತಾ ಇತ್ತು. ಜೊತೆಗೆ ಮಹಾಗ್ರಂಥಗಳನ್ನು ಓದುವಷ್ಟು ಪ್ರಾವೀಣ್ಯತೆಯನ್ನ ಅವರು ಪಡ್ಕೊಂಡಿದ್ರು. ಕಾರಣ ಏನು? ಅಭಿರುಚಿ, ಸಾಹಿತ್ಯದ ಬಗ್ಗೆ ಇರುವಂತಹ ಅಭಿರುಚಿ ಅಥವಾ ಒಲವು. ಈ ಕಾರಣಕ್ಕಾಗಿ ಸಾಹಿತ್ಯವನ್ನ ನಾವು ಪುರಾತನ ಕಾಲದಲ್ಲಿ ಉತ್ಕೃಷ್ಟ ಮಟ್ಟದಲ್ಲಿ ಕಾಣ್ತೇವೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಬಹಳ ದೀರ್ಘವಾದಂತಹ ಸಾಹಿತ್ಯದ ಅಧ್ಯಯನದ ಸಮೂಹವನ್ನು ನಾವು ಪ್ರಾಚೀನ ಕಾಲದಲ್ಲಿ ನೋಡಬಹುದು. ಹಾಗಾಗಿ ದೊಡ್ಡ ದೊಡ್ಡ ಮಹಾ ಗ್ರಂಥಗಳು ರಚನೆಯಾದವು ಅವತ್ತಿನ ಕಾಲಘಟ್ಟಗಳಲ್ಲಿ ಅನ್ನುವಂಥದ್ದು. ಮತ್ತೆ ಸಾಮಾನ್ಯವಾಗಿ ಸಾಹಿತ್ಯದ ಪ್ರಕಾರಗಳನ್ನ ನಾವು ಅಧ್ಯಯನ ಮಾಡೋದು ಪ್ರಾಚೀನ ಕಾಲದಲ್ಲಿ ಮುಗಿಯಿತು. ಹಾಗಾದ್ರೆ ನಮ್ಮ ಚುಟುಕು ಸಾಹಿತ್ಯ ಅನ್ನುವಂಥದ್ದು ಉದಯ ಯಾವಾಗಾಯಿತು, ಅಥವಾ ನಮ್ಮ ಚುಟುಕು ಸಾಹಿತ್ಯದ ಬಗ್ಗೆ ನಾವು ಎಲ್ಲಿಂದ ನಾವು ತಗೊಳ್ಬೇಕಾಗ್ತದೆ ಅದನ್ನ ಅಂತ ಹೇಳಿ ಬಂದಾಗ, ನಡುಗನ್ನಡದ ಅವಧಿಯ ಅಥವಾ ಕಾಲಘಟ್ಟದ ಈಚೆಗೆ, ನಡುಗನ್ನಡದಿಂದ ಈಚೆಗೆ ಚುಟುಕು ಸಾಹಿತ್ಯವನ್ನ ನಾವು ಕಾಣಬಹುದು. ಆದರೆ ನಿರ್ದಿಷ್ಟವಾದಂತಹ ಚುಟುಕುಗಳಲ್ಲ, ಚುಟುಕು ಸಾಹಿತ್ಯಕ್ಕೆ ಪೂರಕವಾದಂತಹ ಚುಟುಕು ಸಾಹಿತ್ಯದ ಪರ್ಯಾಯ ರೂಪವನ್ನ ನಾವು ನಡುಗನ್ನಡದಿಂದ ಈಚೆಗೆ ನಾವು ಕಾಣ್ತಾ ಹೋಗ್ತೇವೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ 12ನೇ ಶತಮಾನದ ವಚನಕಾರರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಹೌದಲ್ವಾ? 12ನೇ ಶತಮಾನದಲ್ಲಿ ಬಸವಣ್ಣನವರಾಗಿರ್ಬೋದು, ಅಕ್ಕಮಹಾದೇವಿಯವರಾಗಿರ್ಬೋದು, ಐದಕ್ಕಿ ಲಕ್ಕಮ್ಮ ಆಗಿರ್ಬೋದು, ಹೌದಲ್ವಾ? ನಾನಾ ರೀತಿಯ ವಚನಕಾರರು ತಮ್ಮ 5-6 ಸಾಲುಗಳಲ್ಲಿ ತಮ್ಮ ಸಮಾಜದ ಪ್ರತಿಬಿಂಬವನ್ನ ಸಾಹಿತ್ಯದ ಮೂಲಕ ಅಥವಾ ವಚನದ ಮೂಲಕ ತೆರೆದಿಡುವಂತಹ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಅವೆಲ್ಲ ಏನು ದೊಡ್ಡ ಕಾದಂಬರಿಗಳ ವಚನಗಳು ಅಥವಾ ದೊಡ್ಡ ದೊಡ್ಡ ಕಥೆಗಳ ಅಥವಾ ದೊಡ್ಡ ದೊಡ್ಡ ಲೇಖನಗಳ ಇರುವಂತದ್ದು ಕೇವಲ 4ರಿಂದ 5 ಸಾಲು, 6 ಸಾಲು, 7 ಸಾಲು. ಆದ್ರೆ ಅದರ ಮಹತ್ವವನ್ನ ನೋಡಿದಾಗ ಎಷ್ಟು ವಿಸ್ತಾರವಾಗಿದೆ ಅಂತಂದ್ರೆ ನೇರವಾಗಿ ಜನರ ಹೃದಯವನ್ನ ತಟ್ತದೆ. ಇದು ಚುಟುಕ ಸಾಹಿತ್ಯಕ್ಕೆ ಪ್ರೇರಣೆಯನ್ನ ಒದಗಿಸ್ತಾ ಬಂತು. ನೋಡಿ, ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನುಳಿಸುವ ಬರಿ. ನೋಡಿ, ಇರುವಂತದ್ದು 4 ಸಾಲು ಎಷ್ಟು ಅಚ್ಚುಕಟ್ಟಾಗಿದೆ, ಎಷ್ಟು ಎಲ್ಲರಿಗೂ ಮುಟ್ಟುತ್ತೆ. ಇದನ್ನು ಓದ್ಬೇಕು ಅಂತ ಅಂದ್ರೆ ಏನು ಅತ್ಯಂತ ಪಾಂಡಿತ್ಯವನ್ನು ಹೊಂದಿರಲೇಬೇಕು ಅನ್ನೋಂಥದ್ದೇನಿಲ್ಲ, ಹೌದಲ್ವಾ? ಈ 4 ಸಾಲುಗಳು ಬಹಳ ಈಸಿಯಾಗಿ ಎಂತಹ ಅನಕ್ಷರಸ್ಥರಿಗೂ ಸಹ ಬಹಳ ಸುಲಲಿತವಾಗಿ ಅರ್ಥವಾಗುವಂತಹ ಸಾಲುಗಳು. ಇದು ಚುಟುಕು ಸಾಹಿತ್ಯದ ಪ್ರೇರಣೆಗೆ ನಾಂದಿಯನ್ನ ಮಾಡ್ತಾ ಬರುತ್ತೆ. ಅಂದ್ರೆ ವಚನಗಳು ಪರ್ಯಾಯ ರೂಪವನ್ನು ಅವತ್ತಿನ ಕಾಲಘಟ್ಟಗಳಲ್ಲಿ ಪಡ್ಕೊಳ್ತಾ ಬರ್ತದೆ ಎನ್ನುವಂಥದ್ದು. ಅದಾದ ನಂತರದಲ್ಲಿ ಸರ್ವಜ್ಞನ ತ್ರಿಪದಿಗಳು, 16ನೇ ಶತಮಾನದಲ್ಲಿ ಸರ್ವಜ್ಞನ ತ್ರಿಪದಿಗಳನ್ನ ನಾವು ನೋಡ್ತೇವೆ. 3 ಸಾಲಿನ ತ್ರಿಪದಿಗಳು. ಸರ್ವಜ್ಞನ ತ್ರಿಪದಿಗಳು ಅಷ್ಟೇನೆ ಬಹಳ ನೇರವಾದಂತಹ ನುಡಿಗಳಿಂದ ಕೂಡಿರುವಂತಹದ್ದು, ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಗುರುತಿಸಿಕೊಂಡಿರುವಂತಹದ್ದು, ಮತ್ತೆ ಜನರಿಗೆ ಅತ್ಯಂತ ಆಸಕ್ತಿಕರವಾದಂತಹ ಸಾಹಿತ್ಯದ ಪ್ರಕಾರ. ನೋಡಿ, ಒಂದು ಉದಾಹರಣೆ ಅದಕ್ಕೆ ಹೇಳ್ಬೇಕು ಅಂದ್ರೆ, ಕರೆಯದೆ ಬರುವವನ, ಬರೆಯದೆ ಓದುವವನ, ಬರಿಗಾಲಲ್ಲಿ ನಡೆಯುವವನ, ಕರೆದು ಕೆಲದಲ್ಲಿ ಒಡೆಯ ಸರ್ವಜ್ಞ. ನೋಡಿ, ಎಷ್ಟು ವಿಶ್ಲೇಷಣೆಗೊಳಪಟ್ಟಾಗ ಎಷ್ಟು ಅರ್ಥಗರ್ಭಿತವಾಗಿದೆ. ಇರೋದು 3 ಸಾಲು, ಆದ್ರೆ ಬಹಳ ವಿಶಾಲವಾದ ಅರ್ಥವನ್ನ ಅದು ಒಳಗೊಂಡಿರುವಂತದ್ದು. ಹಾಗೆ ಮತ್ತೊಂದು, ವೆಚ್ಚಕ್ಕೆ ಹೊನ್ನಿರಲು ಬೆಚ್ಚನೆಯ ಮನೆ ಇರಲು, ಇಚ್ಛೆ ಅರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆನ್ನ ಸರ್ವಜ್ಞ.
ನೋಡಿ ಎಷ್ಟು ಸಮಾಜದಲ್ಲಿ ಇರುವಂತಹ ಸನ್ನಿವೇಶಗಳನ್ನ ತ್ರಿಪದಿಗಳಲ್ಲಿ ಬರೆದಿಡುವಂತಹ ಪ್ರಯತ್ನ. ಅಂದ್ರೆ ಬರೀ 3 ಸಾಲಿನಲ್ಲಿ ಎಲ್ಲ ವರ್ಗದ ಜನರಿಗೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ತಲುಪುವಂತಹ ಒಂದು ಅತ್ಯದ್ಭುತವಾದ ಸಾಹಿತ್ಯದ ಪ್ರಕಾರವನ್ನ ರಚನೆ ಮಾಡ್ತಾ ಬಂದ್ರು. ಕೆಲವೇ ಸಾಲುಗಳಲ್ಲಿ ವಚನಕಾರದಿಂದ ಹಿಡಿದು ತ್ರಿಪದಿಯಿಂದ ಹಿಡಿದು ನಮ್ಗೆ ಈಗ ನೆಕ್ಸ್ಟ್ ಮುಂದಿನ ಹಂತ ಯಾವುದಾಗಾದ್ರೆ ಮುಂದಿನ ಹಂತ ಈಗ ಅಂತಂದ್ರೆ ಅದಕ್ಕೂ ಮೊದಲು ನಾವು ಹೇಳ್ಬೇಕು ಅಂದ್ರೆ ಕಂದ ಪದ್ಯ ನಿಮಗೆ ಗೊತ್ತಿದೆ. ಕಂದ ಪದ್ಯದಲ್ಲೂ 4 ಸಾಲು ನೆನಪಿರ್ಲಿ ಸ್ನೇಹಿತರೆ. ಕಂದ ಪದ್ಯದಲ್ಲೂ 4 ಸಾಲು, ಆದ್ರೆ ಅದು ಚುಟುಕು ಅಲ್ಲ. ಯಾಕೆ ಚುಟುಕು ಅಲ್ಲ? ಚುಟುಕುಗಳಿಗೆ ಕೆಲವೇ ನಿಯಮಗಳಿದೆ. ಅದನ್ನ ನಾನು ಮುಂದೆ ಪ್ರಸ್ತಾಪ ಮಾಡ್ತಾ ಹೇಳ್ತಾ ಹೋಗ್ತೇನೆ. ಕಂದ ಪದ್ಯದಲ್ಲಿ 4 ಮಾತ್ರೆಗಳಿಗೆ ಅನುಗುಣವಾಗಿ ವಿಭಾಗವನ್ನ ಮಾಡ್ತಾ ಛಂದಸ್ಸಿಗೆ ಅನುಗುಣವಾಗಿ ಮೊದಲನೇ ಸಾಲು ಮತ್ತೆ 3ನೇ ಸಾಲು 12 ಮಾತ್ರೆಗಳಿಗೆ ಛಂದಸ್ಸಿನ ಅನುಗುಣವಾಗಿ ವ್ಯಾಕರಣಬದ್ಧವಾಗಿ ರಚನೆಯಾಗಿರ್ತಕ್ಕಂತಹ ಒಂದು ಸಾಹಿತ್ಯ. ಹಾಗೇನೆ 2 ಮತ್ತು 4ನೇ ಸಾಲು ಸಮಾನ ಮಾತ್ರೆಗಳನ್ನ 20 ಮಾತ್ರೆಗಳನ್ನು ಒಳಗೊಂಡಿರುವಂತಹ ಸಾಹಿತ್ಯದ ಪ್ರಕಾರ. ನೋಡಿ, ಕಂದ ಪದ್ಯದಲ್ಲಿ ಸರಿಯಾದಂತಹ ವ್ಯಾಕರಣಬದ್ಧವಾದ ಛಂದಸ್ಸಿಗೆ ಅನುಗುಣವಾದಂತಹ ಸಾಹಿತ್ಯ ರಚನೆಯಾಗಿರ್ತದೆ. ಎಲ್ಲಿ? ಕಂದ ಪದ್ಯದಲ್ಲಿ. ನಮ್ಮ ಚುಟುಕುಗಳಲ್ಲಿ ಹಾಗಾದ್ರೆ ಬರ್ತೀನಿ ಒಂದಕ್ಕೆ, ಅದು ಹೇಗೆ ಅದೇ ಆದಂತಹ ರೂಪರೇಷೆಗಳನ್ನ ಒಳಗೊಂಡಿದೆ ಅಂತ. ಇವೆಲ್ಲವೂ ಸಹ ವಚನಗಳಾಗಿರ್ಬೋದು, ತ್ರಿಪದಿಗಳಾಗಿರ್ಬೋದು, ಮತ್ತೆ ಕಂದ ಪದ್ಯ ಆಗಿರ್ಬೋದು, ಇವೆಲ್ಲವೂ ಸಹ ಚುಟುಕುಗಳಿಗೆ ಪ್ರೇರಣೆಯನ್ನ ಕೊಡ್ತಾ ಚುಟುಕು ಸಾಹಿತ್ಯಕ್ಕೆ ಪೂರಕವಾದ ಸಾಹಿತ್ಯ ಅಂತ ಹೇಳ್ತಾ ಚುಟುಕು ಸಾಹಿತ್ಯದ ಪರ್ಯಾಯ ರೂಪ ಅಂತ ಹೇಳಿ ಕರೆಸ್ಕೊಳ್ತಾ ಬರ್ತವೆ. ನಮ್ಗೆ ಅಲ್ಲಿಗೆ ಅರ್ಥ ಆಗುತ್ತೆ. ಈ 4-5 ಸಾಲುಗಳು ಅಥವಾ 3ರಿಂದ 4-5 ಸಾಲುಗಳು ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಬರ್ತದೆ ಅವತ್ತಿನ ಕಾಲಘಟ್ಟದಿಂದ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಪ್ರಾಚೀನ ಕವಿಗಳಿಗೂ ಮತ್ತೆ ಪ್ರಸ್ತುತ ಕವಿಗಳಿಗೂ ತುಂಬಾ ವ್ಯತ್ಯಾಸ ಇದೆ ಅನ್ನೋಂಥದ್ದು. ಯಾಕೆ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು? ಪ್ರಾಚೀನ ಕವಿಗಳಿಗೆ ತುಂಬಾ ಪಾಂಡಿತ್ಯ ಇತ್ತು ಅಂತ ಹೇಳ್ಬೋದು. ಯಾಕೆ? ನೋಡಿ, ಷಟ್ಪದಿಗಳಿಗೆ ಕವನ ರಚನೆಯನ್ನ ಮಾಡ್ತಾ ಇದ್ರು, ರಗಳೆಗಳಿಗೆ ಅನುಸಾರವಾಗಿ ಕಾವ್ಯದ ಪ್ರಕಾರವನ್ನು ರಚನೆ ಮಾಡ್ತಾ ಇದ್ರು. ಜೊತೆಗೆ ಷಟ್ಪದಿ, ಶರಷಟ್ಪದಿ, ಕುಸುಮ, ಭೋಗ, ಭಾಮಿನಿ, ಪರಿವರ್ತಿನಿ, ವಾರ್ಧಕ 6 ಷಟ್ಪದಿಗಳಲ್ಲಿ ಯಾವುದೇ ವರ್ಗದ ಷಟ್ಪದಿಯನ್ನು ಕೊಟ್ಟರು ಬಹಳ ಸುಲಲಿತವಾಗಿ ಷಟ್ಪದಿಯನ್ನ ರಚಿಸುವಂತಹ ತಾಕತ್ತು ಅಥವಾ ಸಾಮರ್ಥ್ಯ ಅವತ್ತಿನ ಕಾಲದ ಸಾಹಿತಿಗಳಿಗೆ ಇತ್ತು. ಅಂದ್ರೆ ಅಗಾಧವಾದ ಪಾಂಡಿತ್ಯವನ್ನ ಅವರೆಲ್ಲರೂ ಸಹ ಹೊಂದಿದ್ರು. ನಾವು ಮಾತು ಹೇಳ್ತೇವೆ, ಆಡು ಮುಟ್ಟದ ಸೊಪ್ಪಿಲ್ಲ, ಕುವೆಂಪು ಮುಟ್ಟದ ಸಾಹಿತ್ಯ ಇಲ್ಲ ಅಂತ ಹೇಳಿ. ಅವತ್ತಿನ ಕಾಲದ ಸಾಹಿತಿಗಳು ಎಲ್ಲಾ ಸಾಹಿತ್ಯದ ಪ್ರಕಾರದಲ್ಲೂ ಸಹ ಕೈಯಾಡಿಸಿದ್ದಾರೆ. ಕವನವನ್ನು ಬರೆದಿದ್ದಾರೆ, ಕಾದಂಬರಿ ಬರೆದಿದ್ದಾರೆ, ಲೇಖನಗಳನ್ನ ಬರೆದಿದ್ದಾರೆ, ದಲಿತ ಪ್ರಬಂಧಗಳನ್ನ ಬರೆದಿದ್ದಾರೆ, ರಗಳೆಗಳನ್ನ ಬರೆದಿದ್ದಾರೆ, ಷಟ್ಪದಿ ಕಾವ್ಯಗಳನ್ನ ಬರೆದಿದ್ದಾರೆ, ನಾಟಕಗಳನ್ನ ಬರೆದಿದ್ದಾರೆ. ಸೊ ಈ ಎಲ್ಲಾ ವರ್ಗದ ಸಾಹಿತ್ಯವನ್ನ ಅವರು ಟಚ್ ಮಾಡಿದ್ದಾರೆ. ಆದ್ರೆ ಇವತ್ತಿನ ಕಾಲದ ಸಾಹಿತಿಗಳು ಯಾವುದಾದ್ರೂ ಒಂದನ್ನ ನಾವು ಬರೆಯೋದಿಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆ ಕಷ್ಟ ಆಗ್ತಾ ಇದೆ? ಕಷ್ಟ ಸಾಧ್ಯ ಅಂತ ಹೇಳ್ಬೋದು, ಕಷ್ಟ ಏನಿಲ್ಲ, ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅದರ ಆಳವನ್ನ, ಅದರ ಗುಣವನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು. ಯಾವುದೇ ಸಾಹಿತ್ಯದ ಪ್ರಕಾರ ಆಗಲಿ, ನಾನು ಹೇಳ್ತಾ ಇರೋದು ಜನಪದ ಸಾಹಿತ್ಯ ಆಗಿರ್ಬೋದು. ಜನಪದ ಸಾಹಿತ್ಯ ಬಿಡಿ, ಅದು ಜನರ ಬಾಯಿಂದ ಬಾಯಿಗೆ ಬಂದಿರುವಂತದ್ದು, ಅದಕ್ಕೆ ಲಿಪಿ ಇಲ್ಲ. ವಚನ ಸಾಹಿತ್ಯ ಆಗ್ಬೋದು, ಶರಣ ಸಾಹಿತ್ಯ ಆಗ್ಬೋದು, ನಮ್ಮ ಚುಟುಕು ಸಾಹಿತ್ಯ ಆಗ್ಬೋದು, ಹಾಗೇನೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಎಲ್ಲ ವರ್ಗದ ಸಾಹಿತ್ಯ ಪ್ರಕಾರಗಳ ಆಳವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡಬೇಕು. ಸ್ವಲ್ಪ ಮಟ್ಟಿಗಾದರೂ ಪೂರ್ಣ ಜ್ಞಾನವನ್ನು ಹೊಂದೋಕ್ಕಾಗೋದಿಲ್ಲ. ಸರ್ವಜ್ಞ ಎಂಬುವನು ಗರ್ವದಿಂದ ಆದವನಲ್ಲ, ಎಲ್ಲರಿಂದ ಒಂದೊಂದು ಅಂಶವನ್ನ ನುಡಿಯವನ್ನ ಕಲಿತು ಸರ್ವಜ್ಞ ಅಂತ ಹೇಳಿ ಕರೆಸ್ಕೊಂಡಿರುವಂತದ್ದು. ಅಂತಹ ಸರ್ವಜ್ಞನೇ ಎಲ್ಲರಿಂದ ಕಲಿತು ಸರ್ವಜ್ಞ ಅಂತ ಅನಿಸ್ಕೋಬೇಕಾದ್ರೆ ನಾವು ಸರ್ವಜ್ಞ ಅಂತ ಅನಿಸ್ಕೊಳ್ಳೋದಿರ್ಲಿ, ಸರ್ವಜ್ಞ ಆಗೋದಿಕ್ಕೂ ಆಗೋದಿಲ್ಲ. ಆದ್ರೆ ಯಾವುದೇ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ನಾವು ತಿಳ್ಕೊಂಡ್ರೆ ನಾವು ಸಹ ಸರ್ವಜ್ಞ ಹಾಕಿಕೊಟ್ಟ ಹಾದಿಯಲ್ಲೇ ನಾವು ಸಾಗೋದಿಕ್ಕೆ ಅರ್ಹರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಮತ್ತೆ ನೋಡಿ, ಇಂದಿನ ಕಾಲದಲ್ಲಿ ಡಾಕ್ಟರ್ ಹತ್ರ ಹೋಗ್ತಾ ಇದ್ರು, ಏನಾದ್ರು ಕಾಯಿಲೆ, ಒಂದು ತಲೆನೋವು ಬರ್ಲಿ, ಒಂದು ಮೈಕೈ ನೋವು ಬರ್ಲಿ, ಒಂದು ಹಲ್ಲು ನೋವು ಬರ್ಲಿ, ಒಂದು ಮೈಕೈ ನೋವು ಬರ್ಲಿ, ಅಥವಾ ಹೊಟ್ಟೆ ನೋವು ಬರ್ಲಿ, ಎಲ್ಲದಕ್ಕೂ ಒಬ್ಬರೇ ಡಾಕ್ಟರ್ ಇರ್ತಾ ಇದ್ರು ಹಿಂದೆ. ಸಾಮಾನ್ಯ ನಿಮಗೆ ಗೊತ್ತಿದೆ, ಹಿರಿಯರಿದ್ದೀರಿ ಇಲ್ಲಿ, ಗೊತ್ತಿದೆ.
ಎಲ್ಲಾ ಕಾಯಿಲೆಗಳಿಗೂ ಒಬ್ಬರೇ ಡಾಕ್ಟರ್ ವಾಸಿ ಮಾಡ್ತಾ ಇದ್ರು ಸಹ. ಆದ್ರೆ ಇವತ್ತು ನಮ್ಮ ಪ್ರಾಣೇಶ್ ಅವರು ಹೇಳಿದಾಗೆ ಕಿವಿ ನೋವು ಅಂತ ಹೋಗ್ಲಿ ಡಾಕ್ಟರ್ ಹತ್ರ, ಕಿವಿನ ಯಾವ ಕಿವಿ, ಎಡಗಡೆ ಕಿವಿನ? ಇಲ್ಲ, ನಾನು ಎಡಗಡೆ ಕಿವಿ ನೋಡಲ್ಲ, ನಾನು ಬಲಗಡೆ ಕಿವಿ ಸರ್ಜನ್, ನಾನು ರೈಟ್ ಇಯರ್ ಸರ್ಜನ್. ಅಂದ್ರೆ ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಪ್ರತ್ಯೇಕವಾಗಿ ಸರ್ಜನ್ಗಳು ಹುಟ್ಟುಕೊಂಡಿದ್ದಾರೆ, ಹೌದಲ್ವಾ? ಅಂದ್ರೆ ಸಾಹಿತ್ಯದ ಪ್ರಕಾರಗಳು ಹಾಗೆ ಬರ್ತಾ ಇದಾವೆ ಇವತ್ತು ಬೆಳವಣಿಗೆ ಆದಂತೆ. ಹಿಂದೆ ನಾನು ಹೇಳಿದೆ, ಆಡುಮುಟ್ಟದ ಸೊಪ್ಪಿಲ್ಲ, ಕುವೆಂಪು ಊಟದ ಸಾಹಿತ್ಯ ಇಲ್ಲ ಅಂತ ಒಂದ್ ಕಡೆ ಹೇಳ್ತೀವಿ. ಇಂದಿನ ಅಪಾರವಾದ ಪಾಂಡಿತ್ಯವುಳ್ಳಂತಹ ಕವಿಗಳು ಅಥವಾ ಲೇಖಕರು ಅಥವಾ ಸಾಹಿತಿಗಳು ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನ ಕೈಯಾಡಿಸಿದ್ರು ಅಂತೇಳಿ ಹೇಳಿದೆ. ಆದ್ರೆ ಕಾರಣ ಇಷ್ಟೇ, ಅಪಾರವಾದಂತಹ ಪಾಂಡಿತ್ಯವನ್ನ ಒಳಗೊಂಡಿದ್ದು. ಆದ್ರೆ ನಾವು ಇವತ್ತಿನ ಕವಿಗಳಿಗೆ ಬಂದಾಗ ನಾವು ಯಾವ ಕ್ಷೇತ್ರದಲ್ಲಿ ಪಾದಾರ್ಪಣೆಯನ್ನು ಮಾಡ್ತೇವೋ, ಉದಾಹರಣೆಗೆ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ನಲ್ಲಿ ನಾವು ಯಾವುದೋ ಒಂದು ಪದಾಧಿಕಾರಿಯ ಹುದ್ದೆಯನ್ನು ಅಲಂಕರಿಸಿದ್ದೇವೆ ಅಂತ ಅಂದ್ರೆ ಅದರ ಸಂಪೂರ್ಣ ಜ್ಞಾನ ಬೇಕಲ್ವಾ? ಚುಟುಕುವನ್ನು ರಚನೆ ಮಾಡೋದು ಹೇಗೆ, ಚುಟುಕುಗಳಿಗಿರ್ತಕ್ಕಂಥ ನಿರ್ದಿಷ್ಟ ನೀತಿ ನಿಯಮಗಳೇನು, ಅದರ ರೂಪರೇಷೆಗಳೇನು, ಚುಟುಕುವಿನ ಅಸ್ತಿತ್ವ ಹೇಗಿದೆ ಸಮಾಜದಲ್ಲಿ, ಮುಂದಿನ ಭವಿಷ್ಯದಲ್ಲಿ ಅದರ ಉಳಿವು ಹೇಗಿದೆ, ಸೊ ಇವೆಲ್ಲವನ್ನ ನಾವು ತಿಳ್ಕೊಂಡಿರ್ಬೇಕಲ್ವಾ? ಅವನು ಒಬ್ಬ ಚುಟುಕು ಪದಾಧಿಕಾರಿ ಇಂತಹ ಹುದ್ದೆಯಲ್ಲಿದ್ದಾನೆ, ಸುಮ್ಮನೆ ಅವನು ಡಬ್ಬಿ ಕ್ಯಾಂಡಿಡೇಟು, ಯಾವ ಯುದ್ಧದಲ್ಲಿ ತಂದು ಕೂರಿಸಿದ್ದಾರೆ ಅನ್ನುವಂಥದ್ದು ಆಗ್ಬಾರ್ದಲ್ವಾ? ಸಾರ್ವಜನಿಕರಿಂದ ಈ ಅಭಿಪ್ರಾಯ ಬಂದ್ರೆ ನಾವು ಅಲ್ಲಿಗೆ ಆ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಅರ್ಹರೇ? ಖಂಡಿತ ಇಲ್ಲ. ನಾವು ಚುಟುಕುಗಳ ಬಗ್ಗೆ ಸ್ವಲ್ಪವಾದರೂ ತಿಳಿದುಕೊಂಡಾಗ ಮಾತ್ರ ನಾವು ಚುಟುಕು ಸಾಹಿತ್ಯದ ಬಗ್ಗೆ ಸಾಹಿತ್ಯವನ್ನು ರಚನೆ ಮಾಡೋದಕ್ಕೆ ಅರ್ಹರು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ನೋಡಿ, ಹಿಂದಿನ ಕಾಲದಲ್ಲಿ ಕವಿಗಳನ್ನ ಹೇಳಿದೆ ಪಾಂಡಿತ್ಯವನ್ನ ಒಳಗೊಂಡಿರುವಂತರು ತುಂಬಾ ಜನ ಇದ್ರು ಅಂತ ಹೇಳಿ. ಇವತ್ತಿನ ಕಾಲಘಟ್ಟದಲ್ಲಿ ಆ ಪಾಂಡಿತ್ಯ ಇರಲಿ, ಷಟ್ಪದಿಯಲ್ಲಿ ಕಾವ್ಯ ರಚನೆಯನ್ನ ಮಾಡುವಂತ ಎಷ್ಟು ಜನ ಇದ್ದಾರೆ? 6 ಷಟ್ಪದಿಗಳನ್ನ ಒಳಗೊಂಡಂತೆ ಬೇಡ, ಯಾವ್ದಾದ್ರು ಒಂದು ಷಟ್ಪದಿಯ ವ್ಯಾಕರಣಬದ್ಧವಾಗಿ ಛಂದಸ್ಸಿಗನುಗುಣವಾಗಿ ಪದ್ಯ ರಚನೆಯನ್ನ ಮಾಡುವಂತಹ ಕವಿಗಳು ಅಥವಾ ಲೇಖಕರು ಎಷ್ಟು ಜನ ಇದ್ದಾರೆ? 100ರಲ್ಲಿ ಒಬ್ರೋ ಇಬ್ರೋ ಇರ್ಬೋದು, ಹೌದಾ? ನನ್ನ ಅಭಿಪ್ರಾಯ ಒಬ್ರೋ ಇಬ್ರೋ ಇರ್ಬೋದು. ಅದನ್ನು ಅರ್ಥೈಸಿಕೊಳ್ಳುವವರು ಎಷ್ಟು ಜನ ಇದ್ದಾರೆ? ಈ ಬರೆದಂತವರೇ ಹೇಳ್ಬೇಕೆ ನಾವು ಕೂರ್ಸ್ಕೊಂಡು 4-5 ಜನ. ಯಾಕೆ ಅಂದ್ರೆ ಬರೆಯೋರೇ ಕಡಿಮೆ, ಒಬ್ರೋ ಇಬ್ರೋ ಇರ್ತಾರೆ. ಇನ್ನು ಅಂಥದ್ರಲ್ಲಿ ಷಟ್ಪದಿಯನ್ನ ಅರ್ಥೈಸಿಕೊಳ್ಳುವಂತವ್ರು ಸಮಾಜದಲ್ಲಿ ಖಂಡಿತ ಇರೋದಿಲ್ಲ. ಹಾಗಾದ್ರೆ ನಮ್ಮ ಬರ್ತಿರುವಂತಹ ಸಾಹಿತ್ಯವನ್ನ ನಮ್ಮ ಜನರಿಗೆ ಹೃದಯಕ್ಕೆ ತಟ್ಟುವಂತೆ ನಾವು ಹೇಗೆ ವ್ಯಕ್ತಪಡಿಸಬೇಕು? ಹೌದಲ್ವಾ? ನನ್ಗೆ ಹೆಮ್ಮೆ ಇದೆ, ನಾನು ಷಟ್ಪದಿ ಬಗ್ಗೆ ಉಡಾಫೆ ಮಾತಾಡ್ತಾ ಇಲ್ಲ, ಷಟ್ಪದಿಯನ್ನ ಬರೆಯೋದು ಅಸಡ್ಡೆ ಅಂತ ಹೇಳಿ ಆಗಿ ನಾನು ಖಂಡಿತ ಮಾತಾಡ್ತಾ ಇಲ್ಲ. ಹೆಮ್ಮೆ ಇರುತ್ತೆ, ಒಬ್ಬ ಕವಿ ಷಟ್ಪದಿನೂ ಬರೀತಾನೆ, ಚುಟುಕುನು ಬರೀತಾನೆ, ಅಥವಾ ಒಂದು ಕಾದಂಬರಿನೂ ಬರೀತಾನೆ, ಒಂದು ಲೇಖನವನ್ನು ಬರೀತಾನೆ, ಲಲಿತ ಪ್ರಬಂಧನು ರಗಳನು ಬರೀತಾನೆ, ಎಲ್ಲ ಬರೀತಾನೆ, ಹೆಮ್ಮೆ ಇದೆ, ಹೌದಲ್ವಾ? ಆದ್ರೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವವರು ಬೇಕು. ನಮ್ಮ ಸಾಹಿತ್ಯ ಸಮಾಜದಲ್ಲಿ ನಾವು ಬರೆದಿರುವಂತದ್ದನ್ನ ಓದುವವರು ಬೇಕು. ಆಗ ತಾನೇ ನಮ್ಗೆ ಒಳ್ಳೆಯ ಬೆಲೆ ಅನ್ನೋದು ಸಿಗೋದು. ನಾವು ಮಾಡ್ಕೊಂಡಿದ್ದ ಅಡಿಗೆನ ನಾವೇ ಊಟ ಮಾಡೋದ್ರಲ್ಲಿ ಏನು ರುಚಿ ಇದೆ? ನಾವು ಮಾಡಿದ್ದ ಅಡಿಗೆನ 10 ಜನ ಊಟ ಮಾಡಿದ್ರೆ ಅದು ರುಚಿ ಹೇಗಿದೆ ಅಂತೇಳಿ ಗೊತ್ತಾಗ್ತದೆ. ಆ ಅಭಿಪ್ರಾಯವನ್ನ ಹೇಳ್ತಾರೆ, ಇದು ಸ್ವಲ್ಪ ಉಪ್ಪು ಆಗಿದೆ, ಸ್ವಲ್ಪ ಕಡಿಮೆ ಹಾಕ್ಬೇಕಿತ್ತು, ಸ್ವಲ್ಪ ಸಪ್ಪೆ ಆಗಿದೆ, ಅದು ಸೇರಿಸ್ಬೇಕಿತ್ತು, ಉಪ್ಪು ಜಾಸ್ತಿ ಆಯಿತು, ಏನೋ ಒಂದು ಖಾರ ಆಗಿದೆ, ಹುಳಿ ಇದೆ, ಏನೋ ಒಂದು ಹೇಳ್ತಾರೆ. ಹಾಗೆ ನಮ್ಮ ಬರೆದಂತಹ ಸಾಹಿತ್ಯವನ್ನ ಓದುಗರು ಇಲ್ಲ ಅಂತ ಅಂದ್ರೆ ಖಂಡಿತ ನಾವು ಬರೆದಂತಹ ಸಾಹಿತ್ಯ ನಮ್ಮ ಬೆನ್ನು ನಾವೇ ತಟ್ಕೋಬೇಕು, ಯಾರು ಬೆನ್ನು ತಟ್ಟೋರು ಸಿಗೋದಿಲ್ಲ. ಹಾಗಾಗಿ ಆ ಒಂದು ಸಾಹಿತ್ಯದ ಪ್ರಕಾರ ಯಾವ್ದಾಗಾದ್ರೆ ನೋಡಿ, ಷಟ್ಪದಿಯಲ್ಲಿ ಬರೆಯುವಂತಹದ್ದು ಜನಗಳಿಗೆ ಅರ್ಥ ಆಗೋದಿಲ್ಲ ಇವತ್ತಿನ ವಾಸ್ತವ ಅಂತ ಅಂದ್ರೆ ನಾವು ಇನ್ನೊಂದು ಪ್ರಕಾರದ ಸಾಹಿತ್ಯವನ್ನ ಆಯ್ಕೆ ಮಾಡ್ಕೋಬಹುದು, ಹೌದಲ್ವಾ? ನನಗೆ ಗೇರ್ ಗಾಡಿ ಓಡ್ಸಕ್ ಬರಲ್ಲ ಅಂತ ಅಂದ್ರೆ ಸ್ಕೂಟಿ ತಗೋಬಹುದಲ್ವಾ? ಹೌದಲ್ವಾ? ಸ್ಕೂಟಿ ಗೇರ್ ಗಾಡಿ ಇಲ್ಲ, ಗೇರ್ ಇಲ್ಲ, ಆರಾಮಾಗಿ ಸುಲಲಿತವಾಗಿ ರಸ್ತೆಯಲ್ಲಿ ಬರೀ ಬ್ರೇಕ್ ಒಂದು ಆಕ್ಸಲೇಟರ್ ಒಂದು ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಹಾಗೆ ನಮ್ಮ ಆ ಒಂದು ಸಾಹಿತ್ಯ ಯಾವ್ದಾದ್ರು ಇದೆ ಅಂತ ಅಂದ್ರೆ, ಜನರ ಹೃದಯ ಸ್ಪರ್ಶಿ ಸಾಹಿತ್ಯ ಯಾವ್ದಾದ್ರು ಇದೆ ಅಂತ ಅಂದ್ರೆ ನಮ್ಮ ಚುಟುಕು ಸಾಹಿತ್ಯ ಅನ್ನೋದನ್ನ ಮರೆಯೋ ಹಾಗಿಲ್ಲ ಸ್ನೇಹಿತರೆ. ಅತ್ಯಂತ ಅರ್ಥಗರ್ಭಿತವಾದ, ಜನರಿಗೆ ನೇರವಾಗಿ ನಿಷ್ಠುರವಾಗಿ ಆಗಲಿ ಜನರ ಹೃದಯವನ್ನ ತಟ್ಟತಕ್ಕಂತಹ ಒಂದು ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಯಾವ್ದಾದ್ರು ಇದೆ ಅಂತ ಅಂದ್ರೆ ಅದು ನಮ್ಮ ಚುಟುಕು ಸಾಹಿತ್ಯ ಅನ್ನೋದನ್ನ ನಾವು ಯಾವತ್ತೂ ಸಹ ಮರೆಯೋ ಹಾಗಿಲ್ಲ. ನೆಕ್ಸ್ಟ್ ಇವಾಗ ನೋಡಿ, ಚುಟುಕು ಸಾಹಿತ್ಯದ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡಿದ್ವಿ. ಸಮಾಜದಲ್ಲಿ
ಅದರಲ್ಲೂ ನಾನು ಹೇಳ್ತಾ ಇರೋದು ಆಧುನಿಕ ಸಮಾಜದಲ್ಲಿ ಚುಟುಕುಗಳು ಬಹಳಷ್ಟು ಯಶಸ್ವಿಯನ್ನ ಪಡೀತವೆ ಸ್ನೇಹಿತರೆ. ಕಾರಣ ಇಷ್ಟೇ, ಇವತ್ತು ನೋಡಿ, ಹಿಂದೆ ಎಲ್ಲರೂ ಸಹ ಟೆಸ್ಟ್ ಮ್ಯಾಚ್ ಅನ್ನ ಕುಳಿತುಕೊಂಡು ನೋಡ್ತಾ ಇದ್ರು. ನಿಮ್ಗೆಲ್ಲ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಅನ್ನ ಕುಳಿತುಕೊಂಡು ನೋಡ್ತಾ ಇದ್ರು. ಟೆಸ್ಟ್ ಮ್ಯಾಚ್ ಇರ್ಲಿ, ಒನ್ ಡೇ ಮ್ಯಾಚ್ ನ ಕುಳಿತುಕೊಂಡು ನೋಡ್ತಾ ಇಲ್ಲ. ಇವಾಗ ಎಲ್ರಿಗೂ 2020 ಮ್ಯಾಚ್ ಇಷ್ಟ. ಯಾಕೆ 2020 ಮ್ಯಾಚ್ ಇಷ್ಟಪಡ್ತಾ ಇದ್ದಾರೆ? ಸಮಯದ ಅಭಾವ. ಯಾರು ದಿನಗಟ್ಟಲೆ ಕುಳಿತುಕೊಂಡು ಟೆಸ್ಟ್ ಮ್ಯಾಚ್ ನೋಡ್ತಾ ಇದ್ದಾರೆ? ಯಾರು ಇಲ್ಲ ಇವತ್ತು. ಅಟ್ಲೀಸ್ಟ್ 3 ಗಂಟೆ ಫಿಲಂ ನೋಡಕ್ಕೆ ಥಿಯೇಟರ್ಗೆ ಹೋಗಲ್ಲ ಇವತ್ತು. ಅಂತ ಅದರಲ್ಲಿ ನಮ್ಮ ಈ ಒಂದು ಇದು ಟೆಸ್ಟ್ ಮ್ಯಾಚ್ ಅನ್ನ ನೋಡ್ತಾರ? ಇಲ್ಲ. ಕ್ರಿಕೆಟ್ ಅಲ್ಲಿ ಟೆಸ್ಟ್ ಮ್ಯಾಚ್ ಬಿಟ್ಟಾಕಾಯ್ತು, ಒನ್ ಡೇ ಮ್ಯಾಚ್ ಬಿಟ್ಟಾಕಾಯ್ತು, ಈಗ 2020 ಮ್ಯಾಚ್ ಅನ್ನ ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮ ಸಾಹಿತ್ಯದ ಪ್ರಕಾರದಲ್ಲಿ ಚುಟುಕು ಸಾಹಿತ್ಯ ಎಲ್ಲರ ಮನಸ್ಸನ್ನ ಗೆಲ್ತಾ ಇದೆ. ಇವತ್ತಿನ ಜನಮಾನಗಳಲ್ಲಿ ಚುಟುಕುಗಳು ಅಚ್ಚಳಿಯದೆ ನಮ್ಮ ಜನಮಾನಸದಲ್ಲಿ ಉಳಿತಾ ಇದೆ. ಕಾರಣ ಗೊತ್ತಾಗ್ತಾ ಇದೆ ನಿಮ್ಗೆ, ಈಗಾಗಲೇ ಅರಿವಿಗೆ ಬರ್ತಾ ಇದೆ. ಚುಟುಕುಗಳು ಯಾಕೆ ತನ್ನದೇ ಆದಂತಹ ಅಸ್ತಿತ್ವವನ್ನು ಉಳಿಸ್ಕೊಳ್ತಾ ಇದೆ, ಚುಟುಕುಗಳು ಯಾಕೆ ಸಮಾಜದಲ್ಲಿ ತನ್ನ ಬೇರನ್ನ ಗಟ್ಟಿಗೊಳಿಸ್ಕೊಳ್ತಾ ಇದೆ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಚುಟುಕು ಸಾಹಿತ್ಯಕ್ಕೆ ತನ್ನದೇ ಆದಂತಹ ಪ್ರಾಶಸ್ತ್ಯ ಇದೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಹಾಗಾದ್ರೆ ಚುಟುಕು ಸಾಹಿತ್ಯವನ್ನ ನಾವು ಎಲ್ಲಿಂದ ಅಧಿಕೃತವಾಗಿ ನಾವು ಪ್ರಾರಂಭ ಮಾಡ್ತೇವೆ? ಈಗಾಗಲೇ ದಿನಕರ ದೇಸಾಯಿ ಅವರನ್ನ ಚುಟುಕು ಬ್ರಹ್ಮ ಅಂತೇಳಿ ನಾವು ಘೋಷಣೆ ಮಾಡಾಗಿದೆ. ನಾವು ನೀವಲ್ಲ, ಹಿಂದಿನ ಸಾಹಿತ್ಯಿಕ ವಿಮರ್ಶಕರು, ಅಗಾಧವಾದ ಜ್ಞಾನವನ್ನ ಪಾಂಡಿತ್ಯವನ್ನ ಹೊಂದಿರುವಂತವರು, ಸಾಹಿತ್ಯಾಭಿಮಾನಿಗಳು ಎಲ್ಲರೂ ಸಹ ದಿನಕರ ದೇಸಾಯಿ ಅವರನ್ನ ಚುಟುಕುಗಳ ಬ್ರಹ್ಮ ಅಂತ ಹೇಳಿ ಕರೆದಾಗಿದೆ. ಬ್ರಹ್ಮ ಅಂತ ಹೇಳಿ ಸುಲಭವಾಗಿ ಯಾರನ್ನೂ ಕರೆಯೋದಿಲ್ಲ ಸ್ನೇಹಿತರೆ. ಸಂಗೀತ ಲೋಕದ ಮಾಂತ್ರಿಕ ನಾದಬ್ರಹ್ಮ ಯಾರು? ಹಂಸಲೇಖ ಸರ್. ಅವ್ರನ್ನ ಸುಮ್ಮನೆ ಹಂಸಲೇಖರವ್ರನ್ನ ನಾದಬ್ರಹ್ಮ ಅಂತ ಹೇಳಿ ಕರೆಯಕ್ಕಾಗ್ತದ? ಅಥವಾ ಹನಿಗವನಗಳ ಬ್ರಹ್ಮ ಯಾರು? ಎಸ್, ದುಂಡಿರಾಜರವರನ್ನ ನಾವು ಹನಿಗವನಗಳ ಬ್ರಹ್ಮ ಅಂತ ಹೇಳಿ ಸುಮ್ಮನೆ ಕರೆಯಕ್ಕಾಗ್ತದ? ಅಂದ್ರೆ ಆ ಕ್ಷೇತ್ರದಲ್ಲಿ ಅಗಾಧವಾದಂತಹ ಕೃಷಿಯನ್ನ ಮಾಡಿರ್ತಾರೆ. ಇವರೆಲ್ಲರೂ ಸಹ ಆ ಒಂದು ಸಾಹಿತ್ಯದ ಪ್ರಕಾರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ತಮ್ಮನ್ನ ತಾವು ಅರ್ಪಿಸ್ಕೊಂಡಿರ್ತಾರೆ. ಅದನ್ನ ಒಪ್ಪಿಕೊಳ್ಳೋದ್ರ ಜೊತೆಗೆ ಅಪ್ಕೊಂಡಿರ್ತಾರೆ. ಇದು ಅವರಿಗೂ ನಮಗೂ ಇರ್ತಕ್ಕಂತಹ ವ್ಯತ್ಯಾಸ. ನಾವು ಒಪ್ಕೊಳ್ಬಹುದು, ಬಟ್ ಅಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾವಾಗ ನಾವು ಒಪ್ಕೊಂಡು ಅಪ್ಕೊಳ್ತೀವೋ ಆಗ ಸಾಹಿತ್ಯವನ್ನ ನಾವು ನಮ್ಮ ಹೆಗಲಿಗೆ ಕಟ್ಕೊಂಡ ಹಾಗೆ. ಹಾಗಾಗಿ ನಮ್ಮ ದಿನಕರ ದೇಸಾಯಿ ಅವರು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನಲ್ಲಿ 1906ನೇ ಇಸ್ವಿಯಲ್ಲಿ ಜನನ ಆಗ್ತಾರೆ. ಅವರು ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಕೈಯಾಡಿಸ್ತಾರೆ. ಪ್ರಬಂಧಗಳನ್ನ ಬರೀತಾರೆ, ನಾಟಕಗಳನ್ನ ಬರೀತಾರೆ, ಜೊತೆಗೆ ಕಥೆಗಳನ್ನ ಬರೀತಾರೆ, ಲಲಿತ ಪ್ರಬಂಧಗಳನ್ನ ಬರೀತಾರೆ, ಚಪ್ಪು ಕಾವ್ಯಗಳನ್ನ ಬರೀತಾರೆ, ಎಲ್ಲ ಬರೀತಾರೆ. ಆದ್ರೆ ಅವರಿಗೆ ಕೈ ಹಿಡಿದಿದ್ದು ಮಾತ್ರ ಚುಟುಕು ಸಾಹಿತ್ಯ ಅನ್ನೋದನ್ನ ನಾವು ಮತ್ತೊಮ್ಮೆ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಯಾಕೆ ಚುಟುಕು ಸಾಹಿತ್ಯ ಅವರಿಗೆ ಕೈಯನ್ನ ಹಿಡಿಯಿತು ನೋಡಿ? ಅವತ್ತಿನ ಕಾಲಘಟ್ಟದಲ್ಲಿ ಕುವೆಂಪು ಅವರಿದ್ದಂತ ಕಾಲಘಟ್ಟ. ಕುವೆಂಪು, ದಾರಾ ಬೇಂದ್ರೆ, ಏನು ನಮ್ಮ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿಗಳು, ಮಹಾನ್ ಕವಿಗಳು, ವಿದ್ವಾಂಸರು ಅಂತ ಹೇಳ್ತೀವೋ, ಅವರು ಇದ್ದಂತಹ ಕಾಲಘಟ್ಟದಲ್ಲಿ ಚುಟುಕು ಬ್ರಹ್ಮ, ಮತ್ಯಾವ ಕವಿಗಾದರೂ ಕವನ ಬ್ರಹ್ಮ ಅಂತ ಹೆಸರು ಕೊಟ್ಟಿದಾರ ನೋಡಿದಿರ? ಅಥವಾ ಷಟ್ಪದಿ ಬ್ರಹ್ಮ ಯಾರು? ರಾಘವಾಂಕರ್ ಅನ್ನು ಕರೀತೀವಿ. ಅವತ್ತಿನ ಕಾಲಘಟ್ಟ. ಇತ್ತೀಚಿನ ದಿನಮಾನಗಳಲ್ಲಿ ಕಳೆದ ಶತಮಾನ, ಏನ್ 1906 ಅಂತ ಅಂದ್ರೆ ಏನಿಲ್ಲ, 20ನೇ ಶತಮಾನ ಹೌದಲ್ವಾ? ಇದು 21 ಆದ್ರೆ ಅದು 20ನೇ ಕಳೆದ ಶತಮಾನ ಅಷ್ಟೇ. ಅವತ್ತಿನ ಶತಮಾನದಲ್ಲಿ, ಅವತ್ತಿನ ಕಾಲಘಟ್ಟದಲ್ಲಿ ಚುಟುಕುಗಳ ಬ್ರಹ್ಮ ಅಂತ ಹೇಳಿ ಎಲ್ಲರಿಂದ ಕರೆಸ್ಕೊಳ್ಬೇಕು ಅಂತ ಅಂದ್ರೆ ಅವ್ರು ಇನ್ನೆಷ್ಟು ಕೃಷಿಯನ್ನ ಮಾಡಿರ್ಬೇಕು ಚುಟುಕುಗಳ ಬಗ್ಗೆ, ಹೌದಲ್ವಾ? ಹಾಗಾದ್ರೆ ನಮ್ಮ ಚುಟುಕುಗಳ ಅಸ್ತಿತ್ವವನ್ನ ಹೇಗೆ ನಾವು ಕಂಡುಕೊಳ್ಬೇಕು ನೋಡಿ? ಅವರು ಹೇಳ್ತಾರೆ ಒಂದ್ ಕಡೆ, ಅವ್ರದೇ ಆಗುತ್ತಾ ಇದು ಚುಟುಕು. ಮೊನ್ನೆಗೆ ಹರಿದು ಹಾಕಿದೆನು ಜನಿವಾರ, ಜನಿವಾರ ಜಾತಿವಾದಿಯ ಸೂತ್ರಧಾರ. ಮೊನ್ನೆಯೇ ಹರಿದು ಹಾಕಿದೆನು ಜನಿವಾರ, ಜನಿವಾರ ಜಾತಿವಾದಿಯ ಸೂತ್ರಧಾರ. ಜಾತಿ ಎಂಬುದು ಕೋತಿ ಮಾನಸಿಕ ಗೋಡೆ, ಈ ಗೋಡೆ ಎಂಬುದು ಭಾರತದ ಬೀಡೆ. ಜಾತಿ ಎಂಬುದು ಕೋತಿ ಮಾನಸಿಕ ಗೋಡೆ, ಈ ಗೋಡೆ ಎಂಬುದು ಭಾರತದ ಬೀಡೆ. ನೋಡಿ, ಜಾತೀಯತೆ ಬಗ್ಗೆ ಎಷ್ಟು 4 ಸಾಲುಗಳಲ್ಲಿ ಹಿಡಿದಿಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ, ಹೌದಲ್ವಾ? ಜಾತಿ ಜಾತಿ ಅಂತ ಹೇಳಿ ಇವತ್ತು ನಾವು ಬಡದಾಡ್ತೇವೆ. ಯಾವ ಜಾತಿಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನೋದನ್ನ ನಾವು ಜಾತ್ಯತೀತವಾಗಿ ನಾವು ಎಲ್ಲ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಜಾತೀಯತೆ ಪ್ರಧಾನವಾಗಿ ನಿಂತಾ ಇದೆ ಸಮಾಜದಲ್ಲಿ.
ಆದ್ರೆ ಸಮಾಜದಲ್ಲಿ ಜಾತೀಯತೆಯನ್ನ ತೊಡೆದು ಹಾಕಬೇಕು ಅಂತ ಹೇಳಿ ಚುಟುಕುಗಳನ್ನ ರಚನೆ ಮಾಡ್ತಾ ಬರೀ ಜಾತೀಯತೆ ಬಗ್ಗೆ ಅಂತ ಅಲ್ಲ ನಾನು ಹೇಳ್ತಿರೋದು, ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ನೇರವಾಗಿ ಅದು ನಿಷ್ಠುರ ಆದ್ರೂ ಪರವಾಗಿಲ್ಲ ಖಂಡಿಸ್ತಿದ್ದಂತಹ ಕವಿ ಯಾರಾದ್ರೂ ಇದ್ರೆ ನಮ್ಮ ಚುಟುಕು ಸಾಹಿತಿ ದಿನಕರ ದೇಸಾಯಿಯವರು. ಹಾಗಾಗಿ ದಿನಕರ ದೇಸಾಯಿಯವರು ಬಹಳ ಉತ್ಕೃಷ್ಟ ಮಟ್ಟದ ಕೃಷಿಯನ್ನ ಮಾಡಿದಂತವರು ಚುಟುಕು ಸಾಹಿತ್ಯದಲ್ಲಿ. ಅವರು ಹಾಕಿಕೊಟ್ಟಂತಹ ಅವರ ಕಾಲಘಟ್ಟದಲ್ಲಿ ಏನು ಅವರು ಹಾಕಿಕೊಟ್ರು ಅವರ ಹೆಜ್ಜೆ ಮೇಲೆ ನಾವು ನಡ್ಕೊಂಡು ಹೋಗ್ಬೇಕಷ್ಟೇ. ನಾವು ಹೊಸದಾಗಿ ಚುಟುಕದಲ್ಲಿ ಏನೋ ನಾನು ಸಾಧನೆಯನ್ನ ಮಾಡ್ಬಿಡ್ತೀನಿ ಅನ್ನೋ ಸುಳ್ಳು. ಈಗ ಆಲ್ರೆಡಿ ಅವರು ಮಹಾ ಸಾಧಕರಾಗಿ ಹೋಗಿ ಬಹಳ ಅದ್ಭುತವಾದಂತಹ ವಿದ್ವಾಂಸರನ್ನು ಅನ್ನಿಸ್ಕೊಂಡಿದ್ದಾರೆ. ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಾವು ಹೋದ್ರೆ, ಅವರ ಮಾರ್ಗದರ್ಶನದಲ್ಲಿ ಹೋದ್ರೆ ನಾವು ಸಹ ಒಂದಷ್ಟು ಸಮಾಜದಲ್ಲಿ ಒಳಿತನ್ನ ಮಾಡಬಹುದು. ಜೊತೆಗೆ ನಾವು ಸಹ ಆ ಮೂಲಕ ಹೂವಿನ ಜೊತೆ ನಾನು ಸ್ವರ್ಗ ಸೇರ್ತು ಅಂತ ಹೇಳ್ತಾರಲ್ವಾ, ಹಾಗೆ ಅವರು ಹೂ ಆದ್ರೆ ನಾವೆಲ್ಲ ಅವ್ರ ಮೂಲಕ ನಾವು ಸಹ ಸ್ವರ್ಗಕ್ಕೆ ಹಾದಿಯನ್ನ ಸುಲಭ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಅದಾದ್ಮೇಲೆ ನೋಡಿ, ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. 6ನೇ ತರಗತಿಯಲ್ಲಿ ಪ್ರಸ್ತುತ ಪಠ್ಯ ಪುಸ್ತಕದಲ್ಲಿ ಚುಟುಕು ಸಾಹಿತ್ಯ, ದಿನಕರ ದೇಸಾಯಿಯವರ ಚುಟುಕು ಸಾಹಿತ್ಯ ಬಂದಿದೆ. 6ನೇ ತರಗತಿ ಪಠ್ಯ ಪುಸ್ತಕ ಕನ್ನಡ ಭಾಷೆಯಲ್ಲಿ. ಅಂದ್ರೆ ಬರೀ ಚುಟುಕು ಪಠ್ಯ ಪುಸ್ತಕಗಳಲ್ಲಿ ಕವನಗಳು ಬರೋದಿಲ್ಲ, ಲೇಖನಗಳು ಬರೋದಿಲ್ಲ, ನಾಟಕಗಳು ಬರೋದಿಲ್ಲ, ಅಥವಾ ಷಟ್ಪದಿ ಕಾವ್ಯಗಳು ಬರೋದಿಲ್ಲ. ನಮ್ಮ ಚುಟುಕು ಸಾಹಿತ್ಯವೂ ಸಹ ಬಂದಿದೆ. ಪಾದಾರ್ಪಣೆಯನ್ನ ಪಠ್ಯ ಪುಸ್ತಕಗಳಲ್ಲಿ ಸ್ಥಾನವನ್ನ ಪಡ್ಕೊಂಡಿದೆ. ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಕೆಲವರು ಹೇಳ್ತಾರೆ 4 ಸಾಲಿನ ಚುಟುಕು ಬರೀತಾರಂತ. ಎಂತದ ಏನಂತ 4 ಸಾಲ ಇರಲ್ಲ, ಎಲ್ಲ ಗೀಜಿ ಎಲ್ಲೋ ಒಂದ್ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು, ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತ್ಕೊಂಡು, ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಟೈಮ್ ಪಾಸಿಗೆ, ನೋಡಿ ಎಂತ ವರ್ಡ್, ಟೈಮ್ ಪಾಸಿಗೆ ಚುಟುಕುವನ್ನ ಬರೆದಿದ್ದಾನೆ. ಬರೀ 4 ಸಾಲ, ಅದ್ರಲ್ಲಿ ಏನಿರುತ್ತೆ? ಒಂದ್ ವ್ಯಾಕರಣ ಇಲ್ಲ, ಒಂದ್ ಛಂದಸ್ ಇಲ್ಲ, ಎಂತದಿಲ್ಲ. ಆದ್ರೆ ನಿಜವಾಗ್ಲೂ ಯೋಚನೆ ಮಾಡಿದ್ರೆ, ನೆಕ್ಸ್ಟ್ ಹೇಳ್ತೀನಿ ಮುಂದೆ ಬರ್ತಾ, ನಿಜವಾಗ್ಲೂ ಯೋಚನೆ ಮಾಡಿದ್ರೆ ಚುಟುಕುಗಳಷ್ಟು ಮಹತ್ವವನ್ನು ಪಡ್ಕೊಂಡಿರೋದು ಬೇರೆ ಯಾವ ಸಾಹಿತ್ಯನೂ ಇಲ್ಲ ಸ್ನೇಹಿತರೆ ಇಂದಿನ ಕಾಲಘಟ್ಟದಲ್ಲಿ. ಹೇಳ್ತೀನಿ ಮುಂದೆ ಯಾವ ರೀತಿ ಅಂತ ಹೇಳಿ. ಆಮೇಲೆ ಚುಟುಕು ಸಾಹಿತ್ಯವನ್ನ ರಚನೆ ಮಾಡಬೇಕಾದ್ರೆ ಈಗ ಕೆಲವೊಂದು ನೀವೆಲ್ಲ ಅತ್ಯಂತ ಕುತೂಹಲದಿಂದ ಕಾಯ್ದೆ ಇರುವಂತಹ ಪ್ರಶ್ನೆಗಳು, ಕೆಲವರಿಗೆ ಹೃದಯಾಂತರಾಳದಲ್ಲಿ ಕೆಲವೊಂದು ಪ್ರಶ್ನೆಗಳು ಪುಡಿದೇಳ್ತಾ ಇದ್ದೆ. ಏನು ಹಾಗಾದ್ರೆ ಚುಟುಕುಗಳು ಅಂದ್ರೆ ಏನು? ಚುಟುಕುಗಳಿಗೆ ನೀತಿ ನಿಯಮಗಳು, ರೂಪರೇಷೆಗಳು ಸಾಹಿತ್ಯಿಕ ಪ್ರಕಾರವಾಗಿ ನಾನು ಹೇಳಬೇಕು ಅಂದ್ರೆ ಏನಾದ್ರೂ ಇದಾವಾ ಅಂತ ಹೇಳಿ ನಿಮ್ಗೆಲ್ಲ ಡೌಟ್ ಶುರುವಾಗ್ತದೆ. ಖಂಡಿತ ಸ್ನೇಹಿತರೆ, ಏನು ಚುಟುಕುಗಳು? ನೇರವಾಗಿ ಹೇಳ್ಬಿಡ್ತೇನೆ, ನೋಟ್ ಮಾಡ್ಕೊಳ್ಳಿ. 4 ಪಾದಗಳುಳ್ಳ ಪ್ರತಿಯೊಂದು ಪಾದದಲ್ಲಿಯೂ 4 ಪದಗಳುಳ್ಳ ಸಾಹಿತ್ಯದ ಪ್ರಕಾರ. ಕ್ಲಿಯರ್ ಕಟ್ಟು, ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. 4 ಪಾದಗಳುಳ್ಳ ಪ್ರತಿಯೊಂದು ಪಾದದಲ್ಲಿಯೂ 4 ಪದಗಳುಳ್ಳ ಸಾಹಿತ್ಯದ ಪ್ರಕಾರವೇ ಚುಟುಕು. ಚುಟುಕು ಅನ್ನೋ ಒಂದು ಶೀರ್ಷಿಕೆಗೆ ನಮಗೆ ಉತ್ತರ ಸಿಗ್ತಿಲ್ಲ. ಹಾಗಾದ್ರೆ ಚುಟುಕದಲ್ಲಿ ಕೆಲವು ನೀತಿ ನಿಯಮಗಳು ಇರ್ಬೇಕಲ್ವಾ? ಅದರ ರೂಪರೇಷೆಗಳು ಇರ್ಬೇಕಲ್ವಾ? ಖಂಡಿತ ಇದೆ, ಇದನ್ನ ಮರೆಯೋ ಹಾಗಿಲ್ಲ. ಇದನ್ನ ತಿಳ್ಕೊಂಡಾಗಲೇ ನಾವು ನಿಜವಾದಂತಹ ಚುಟುಕು ಕವಿ ಅಂತ ಅನ್ನಿಸ್ಕೊಳ್ಳೋದು. ಇದು ವೆರಿ 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 ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾದ್ರೆ ಏನದು ನೀತಿ ನಿಯಮಗಳು? ನೋಡಿ, ಮೊದಲನೇ ಸಾಲು 2ನೇ ಸಾಲಿನಲ್ಲಿ ಅಂತ್ಯಪ್ರಾಸ ಬರ್ತದೆ. 3ನೇ ಸಾಲು 4ನೇ ಸಾಲಿನಲ್ಲಿ ಒಂದೇ ರೀತಿಯ ಅಂತ್ಯಪ್ರಾಸ ಬರ್ತದೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಮೊದಲನೇ ಸಾಲು 2ನೇ ಸಾಲಿನಲ್ಲಿ ಅಂತ್ಯಪ್ರಾಸ ಬರ್ತದೆ. 3ನೇ ಸಾಲು ಮತ್ತು 4ನೇ ಸಾಲಿನಲ್ಲಿ ಅಂತ್ಯಪ್ರಾಸ ಬರ್ತದೆ. ನೆಕ್ಸ್ಟ್ ಇನ್ನೊಂದು ಸಾಧ್ಯತೆ ಇದೆ. ಇಷ್ಟೇ ಚುಟುಕು ಅಲ್ಲ, ಇನ್ನೊಂದು ಸಾಧ್ಯತೆ ಇದೆ. 4 ಪಾದಗಳಲ್ಲಿ ಅಥವಾ 4 ಸಾಲಿನಲ್ಲಿ ಕೊನೆಯ ಪದದ ಕೊನೆಯ ಅಕ್ಷರ ಒಂದೇ ಪ್ರಾಸವನ್ನ ಬರಬಹುದು. 4 ಸಾಲುಗಳಲ್ಲಿ ಕೊನೆಯ ಪಾದದ ಪ್ರತಿಯೊಂದು ಸಾಲಿನ ಕೊನೆಯ ಪದದ ಕೊನೆಯ ಅಕ್ಷರ, ಬರೀ ಅಕ್ಷರ, ಒಂದು ಅಕ್ಷರ ಹೇಳ್ತಾ ಇರೋದು ನಾನು, ಆ ಪದದ ಒಂದು ಅಕ್ಷರ ಚುಟುಕು ಸಾಲಿನಲ್ಲಿ ಬರ್ಬೋದು. ಅದು ಒಂದು ನಿಯಮ. ಹಾಗಾದ್ರೆ ಸರ್ 4 ಪದಗಳು ಬರ್ಬೇಕಾ? 4 ಪದಗಳು ಬರ್ಬೇಕಾ? ಖಂಡಿತ ಇಲ್ಲ, 5 ಪದಗಳು ಬರ್ಬೋದು. ಅದರ ನಿಯಮ ಏನ್ ಹೇಳುತ್ತೆ? 4 ಸಾಲುಗಳು ನಮ್ಮ ಚುಟುಕದ ಅಸ್ತಿತ್ವವನ್ನ ಉಳಿಸ್ಕೊಳ್ತಾ ಬಂದಿದ್ದಾವೆ.
ಯಾವ ಆಧಾರದ ಮೇಲೆ? ನಮ್ಮ ದಿನಕರ ದೇಸಾಯಿ ಅವರು ಹಾಕಿಕೊಟ್ಟಂತಹ ಭವ್ಯವಾದಂತಹ ಏನು ಆಧಾರದ ಮೇಲೆ ನಾವು ಈ ಅಸ್ತಿತ್ವವನ್ನ ಕಂಡುಕೊಂಡಿದ್ದೇವೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಸ್ನೇಹಿತರೆ, ನಮ್ಮ ಚುಟುಕು ಸಾಹಿತ್ಯದಲ್ಲಿ ವ್ಯಾಕರಣಬದ್ಧವಾಗಿ ರಚನೆ ಮಾಡೋದಿಕ್ಕೆ ಆಗಲ್ಲ. ಯಾವುದೇ ಛಂದಸ್ಸಿಗೆ ಅನುಗುಣವಾಗಿ ನಾವು ಪದ್ಯಗಳನ್ನ ರಚನೆ ಮಾಡೋದಿಕ್ಕೆ ಆಗಲ್ಲ. ಆ ನಿಯಮನೇ ಇಲ್ಲ. ಮಾತ್ರೆಗಳು ಬರಬೇಕು, ಇಷ್ಟೇ ಮಾತ್ರೆಗಳು ಬರಬೇಕು ಪ್ರತಿಯೊಂದು ಸಾಲಿನಲ್ಲೂ, ನೋ, ಎಲ್ಲಿಯೂ ಸಹ ಅದಿಲ್ಲ. ಹಾಗಾದ್ರೆ ಈಗ ಚುಟುಕುಗಳನ್ನ ಬರೆಯುವಂತ ವಿಧಾನ ನಮಗೆಲ್ಲ ಗೊತ್ತಾಗಿದೆ, ಹೌದಲ್ವಾ? ಚುಟುಕುಗಳು ಹೇಗಿರ್ಬೇಕು ಅನ್ನೋದು ಗೊತ್ತಾಗಿದೆ. ಕೆಲವೊಂದು ವಾಟ್ಸಪ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಚುಟುಕುಗಳು ಹೇಗಿರ್ತವೆ, 2 ಸಾಲು 3 ಸಾಲು, ಯಾವ್ದೋ ಆಯ್ಕೆಗಳನ್ನ, ಮುಕ್ತ ಗಂಗಗಳನ್ನ, ಅಥವಾ ಯಾವ್ದೋ ಒಂದು ಗಜಲ್ನ, ಯಾವ್ದೋ ಒಂದು ಶಾಯರಿನೋ, ಅಥವಾ ಬೇರೆ ಯಾವ್ದೋ ಒಂದು ಕವಿತೆಯನ್ನು, ಹನಿಗವನನ್ನು ಬರೆದ್ಬಿಟ್ಟು ಚುಟುಕುಗಳು ಅಂತ ಹೇಳಿ ಬಿಡ ಅಂತ ವಾಟ್ಸ್ಆಪ್ಗಳಲ್ಲಿ ನೋಡಿ. ಇದು ತಪ್ಪು ಸಂದೇಶ ಹೋಗಬಾರ್ದು. ಮತ್ತೆ ಯಾಕೆ ಅಂದ್ರೆ ಎಲ್ಲವನ್ನೂ ಚುಟುಕುಗಳು ಅಂತ ಹೇಳಿ ಒಪ್ಕೊಳ್ಳಿಕ್ಕೆ ಆಗಲ್ಲ. ನಮ್ಮ ಮಾರ್ಗದರ್ಶಕರು, ನಮ್ಮ ಚಿಂತಕರು, ನಮ್ಮ ದಿನಕರ ದೇಸಾಯಿ ಅಂತವರು ಚುಟುಕುಗಳ ಬಗ್ಗೆ ತನ್ನ ಅಸ್ತಿತ್ವವನ್ನ ಹೇಳಿದ್ದಾರೆ, ಹೀಗೆ ಇರಬೇಕು ಅಂತ. ಅದನ್ನ ಬಿಟ್ಟು ಹೊರತುಪಡಿಸಿ ನಾವೇಕೆ ಆ ರೀತಿ ಚುಟುಕುಗಳನ್ನ ರಚನೆ ಮಾಡಬೇಕು? ಖಂಡಿತ ಬೇಡಿ. ಅದಕ್ಕೇನೆ ನಮ್ಮ ಬಾನಂ ಲೋಕೇಶ್ ಅವರು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ನಿಜವಾಗ್ಲು ಇಂಥ ಒಂದು ಕಾರ್ಯಕ್ರಮಗಳು ಬರೀ ನಮ್ಮ ಜಿಲ್ಲೆಯಲ್ಲ, ಪ್ರತಿಯೊಂದು ತಾಲೂಕಿನಲ್ಲಾಗಬೇಕು, ರಾಜ್ಯ ಮಟ್ಟದಲ್ಲಾಗಬೇಕು. ಎಲ್ಲರಿಗೂ ಚುಟುಕು ಸಾಹಿತ್ಯದ ರಚನೆಯ ವಿಧಿವಿಧಾನಗಳು, ಜೊತೆಗೆ ಇದಕ್ಕಿರ್ತಕ್ಕಂತಹ ಪ್ರಾಶಸ್ತ್ಯ, ಇದಕ್ಕಿರ್ತಕ್ಕಂತಹ ಒಂದು ಅಸ್ಥಿರತೆಯನ್ನ ಎಲ್ಲರಿಗೂ ಘಂಟಾಘೋಷವಾಗಿ ಹೇಳುವಂತಹ ಪ್ರಯತ್ನವನ್ನ ಮಾಡಬೇಕು. ಅವಾಗ ಮಾತ್ರ ಚುಟುಕು ಕವಿ ಸಮಾಜದಲ್ಲಿ ಒಬ್ಬ ಉತ್ಕೃಷ್ಟ ಕವಿ ಆಗ್ತಾನೆ. ನಾವೇನು ಪ್ರೊಫೆಷನಲ್ ವರ್ಕರ್ ಅಂತ ಕರಿತೀವಿ ಕೆಲವ್ರನ್ನ, ಎಲ್ಲರೂ ಪೇಂಟ್ ಹೊಡಿತಾರೆ ಗೋಡೆಗೆ, ಪ್ರೊಫೆಷನಲ್ ಪೇಂಟರ್ ಅಲ್ಲ ಅವರು. 2 ದಿನ ಹೆಲ್ಪರ್ಗೆ ಅಂತ ಬಂದಿರ್ತಾನೆ, 3ನೇ ದಿನ ಅವನೇ ಕಾಂಟ್ರಾಕ್ಟ್ ತಗೊಳ್ತಾನೆ. ಅವನು ಒಬ್ಬ ಪೇಂಟ್ ಹೊಡಿಯೋದಕ್ಕೆ ಕಾಂಟ್ರಾಕ್ಟ್ ತಗೊಂಡು ಅವನು ಹೊಡಿತಾ ಇರ್ತಾನೆ ಬ್ರಷ್ ಹಿಡ್ಕೊಂಡು. ನೋಡಿ, ಪ್ರೊಫೆಷನಲ್ ವರ್ಕ್ ಅನ್ನೋದಿದೆಯಲ್ಲ, ಹಾಗೆ ನಮ್ಮ ಚುಟುಕುಗಳಲ್ಲೂ ಅಥವಾ ನಮ್ಮ ಸಾಹಿತ್ಯದಲ್ಲೂ ವೃತ್ತಿಪರತೆ ಅಂತ ಹೇಳಿ ಹೇಳ್ತೀವಿ. ವೃತ್ತಿಪರತೆ ಯಾವಾಗ ಬದ್ಧವಾಗುತ್ತೆ ಅಂತ ಅಂದ್ರೆ ನಾವು ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ, ಹೌದಲ್ವಾ? ಹಾಗಾಗಿ ನೆಕ್ಸ್ಟ್ ನಿಮಗೆ ಗೊತ್ತಾಯ್ತು ಚುಟುಕಿನ ರೀತಿ ನೀತಿಗಳು ಜೊತೆಗೆ ನಿಯಮಗಳು ನಿಮಗೆ ಗೊತ್ತಾಗ್ತಾ ಬಂತು. ನೋಡಿ, ಇನ್ನೊಂದು ವಿಶೇಷತೆ ನಮ್ಮ ಚುಟುಕುಗಳಲ್ಲಿದೆ ಸ್ನೇಹಿತರೆ. ಚುಟುಕುಗಳನ್ನ ಎಲ್ಲಾ ಕ್ಷೇತ್ರಗಳಲ್ಲೂ ಬರೀಬಹುದು. ರಾಜಕೀಯವಾಗಿ ಬರೀತೀರಾ, ಬರೀಬಹುದು. ಜೊತೆಗೆ ಸಾಮಾಜಿಕವಾಗಿ ಬರೀತೀರಾ, ಬರೀಬಹುದು. ಈಗ ತಾನೇ ನಮ್ಮ ಚುಟುಕು ರಚನಾ ಸಾಹಿತ್ಯದ ರಚನಾ ಕಮ್ಮಟಕ್ಕೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು, ಅಪಾರವಾದಂತಹ ಸಾಹಿತ್ಯಾಭಿಮಾನವನ್ನು ಹೊಂದಿರುವಂತಹ ಸಾಹಿತ್ಯಾಸಕ್ತರು ಆಗಿರುವಂತಹ ಉತ್ತಮ ಸಂಘಟನಾ ಜೀವಿ ನಮ್ಮ ಹಾಸನ ಜಿಲ್ಲೆಯಲ್ಲೇ ಪತ್ರಿಕೋದ್ಯಮದಲ್ಲಿ ಆಗಿರ್ಬೋದು, ಸಾಹಿತ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು ಉತ್ತಮ ಸಂಘಟನಾ ಜೀವಿ ಅಂತ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವರು ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮನ್ನಿಸಿ ಬಂದಿದ್ದಾರೆ. ನಮ್ಮೆಲ್ಲರಿಗೂ ಹೆಮ್ಮೆ ತರ್ತಕ್ಕಂತಹ ವಿಷಯ. ಶ್ರೀ ರವಿ ನಾಗರಗುಡಿ ಸರ್ ಅವರು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಸರ್. ಎಲ್ಲ ಕ್ಷೇತ್ರಗಳಲ್ಲೂ ಚುಟುಕುಗಳನ್ನ ಬರೀಬಹುದು ಅಂತೇಳಿ ನಾನು ಹೇಳ್ತಾ ಬಂದೆ. ರಾಜಕೀಯವಾಗಿ ಬರೀತೀರಾ, ಅದು ನಿಷ್ಠುರ ಆದ್ರೂ ಸಹಿ ಬರದೇ ತೀರ್ವು ಚುಟುಕುಗಳಲ್ಲಿ ಅವರ ಹೃದಯಕ್ಕೆ ತಟ್ಟಿ ಎಬ್ಬಿಸ್ಬೇಕು. ಆ ತರದಲ್ಲಿ ಚುಟುಕುಗಳನ್ನ ರಚನೆ ಮಾಡುದು. ಸಾಮಾಜಿಕ ಕ್ಷೇತ್ರಕ್ಕೆ ಬರ್ತೀರಾ, ಶೈಕ್ಷಣಿಕ ಕ್ಷೇತ್ರಕ್ಕೆ ಬರ್ತೀರಾ, ಕೌಟುಂಬಿಕ ಕ್ಷೇತ್ರಕ್ಕೆ ಬರ್ತೀರಾ, ಯಾವ ಕ್ಷೇತ್ರದಲ್ಲಿ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಮೇಲೆ ನೀವು ಚುಟುಕುಗಳನ್ನ ಬರೀತೀರಾ, ಬರೀಬಹುದು. ನೈಸರ್ಗಿಕವಾಗಿ ಅಥವಾ ಪ್ರಾಕೃತಿಕವಾಗಿ ಚುಟುಕುಗಳನ್ನ ಬರೀತೀರಾ, ಪ್ರಕೃತಿಯ ಮೇಲೆ ಬರೀಬಹುದು. ಆದ್ರೆ ಬೇರೆ ಯಾವ್ದಾದ್ರು ಒಂದು ಕವಿತೆಗಳನ್ನ ಬರೀರಿ, ಭಾವಗೀತೆ ಬರೀರಿ, ರಾಜಕೀಯದ ಮೇಲೆ ಪ್ರೇಮಗೀತೆನ ಬರೀರಿ, ಯಾವ್ದಾದ್ರು ಒಂದು ಶೈಕ್ಷಣಿಕವಾಗಿ ತಗೊಂಡು ಇವನಿಗೆ ಹುಚ್ಚಿಡಿದ್ಯಾ ಅಂತಾರೆ. ಶೈಕ್ಷಣಿಕವಾದ ವಿಚಾರದಲ್ಲಿ ಪ್ರೇಮಗೀತೆಗೆ, ಹೌದಲ್ವಾ? ನೋಡಿ, ಒಂದಕ್ಕೊಂದು ಅದೇ ನಮ್ಮ ಚುಟುಕುಗಳು ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಾವು ಬರೆದ್ಬಿಟ್ಟು ಫೇಮಸ್ ಆಗ್ಬಹುದು. ದಿನಕರ ದೇಸಾಯಿ ಅವರು ಆಗಿದ್ದು ಅದೇನೆ, ನೆನ್ಪಿಟ್ಕೊಳ್ಳಿ. ಸಮಾಜದ ಎಲ್ಲ ವರ್ಗದವರ ಮೇಲೆ ಜಾತೀಯತೆ ಬಗ್ಗೆ ಆಗಿರ್ಬೋದು, ಸಮಾಜದಲ್ಲಿ ನಡೆಯುವಂತಹ ಒಳಿತುಗಳಾಗಿರ್ಬೋದು, ಕೆಡುಕುಗಳಾಗಿರ್ಬೋದು, ಎಲ್ಲವನ್ನೂ ಸಹ ತಮ್ಮ ಚುಟುಕುಗಳಲ್ಲಿ ಮೇಳೈಸುವ ಹಾಗೆ ಚುಟುಕುಗಳನ್ನು ರಚನೆ ಮಾಡ್ತಾ ಬಂದ್ರು. ಇದು ಅವರಿಗೆ ಯಶಸ್ಸನ್ನ ತಂದುಕೊಡ್ತು ಸ್ನೇಹಿತರೆ. ಇದನ್ನು ನಾವು ಮರೆಯುವ ಹಾಗಿಲ್ಲ. ನೋಡಿ,
ಜಪಾನ್ ಸಾಹಿತ್ಯದಲ್ಲೂ ಚುಟುಕುಗಳ ಅಸ್ತಿತ್ವ ಇದೆಯಂತೆ. ಮೊನ್ನೆ ನಮ್ಮ ಲೋಕೇಶ್ ಸರ್ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವ್ರ ಮನೆಗೆ ಹೋದಾಗ ನನಗೂ ಗೊತ್ತಿರ್ಲಿಲ್ಲ ಇದು. ಅವರಿಂದ ಒಂದು ಒಳ್ಳೆ ವಿಷಯ ತಿಳ್ಕೊಂಡಂಗಾಯ್ತು ನಾನು. ಜಪಾನ್ ಸಾಹಿತ್ಯದಲ್ಲೂ ಚುಟುಕುಗಳಿಗೆ ಅಸ್ತಿತ್ವವನ್ನು ಪಡ್ಕೊಂಡಿದೆ ಅಂದ್ರೆ ನಮ್ಮ ಭಾರತ ದೇಶ ಪಡ್ಕೊಂಡಿಲ್ವಾ? ಬರೀ ನಮ್ಮ ಪ್ರಾದೇಶಿಕವಾಗಿ ಅಷ್ಟೇನಾ ನಮ್ಮ ಚುಟುಕುಗಳು? ಖಂಡಿತ ಇಲ್ಲ. ಪ್ರಾದೇಶಿಕ ಅನ್ನೋ ಮಾತು ಬಿಟ್ಬಿಡಿ, ತಾಲೂಕು ಅನ್ನೋದು ಬಿಟ್ಬಿಡಿ, ಜಿಲ್ಲೆ ಅನ್ನೋದನ್ನ ಬಿಟ್ಬಿಡಿ, ರಾಜ್ಯ ಅನ್ನೋದನ್ನ ಬಿಟ್ಬಿಡಿ, ದೇಶವ್ಯಾಪಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚುಟುಕುಗಳಿಗೆ ತನ್ನ ಅಸ್ತಿತ್ವ ಇದೆ ಸ್ನೇಹಿತರೆ. ಯಾರು ಏನ್ ಹೇಳಿದ್ರು ಕೇಳಕ್ ಹೋಗ್ಬೇಡಿ. ನೀವು ಚುಟುಕು ಕವಿ ಅಂತೇಳಿ ಕ್ಷುಲ್ಲಕವಾಗಿ ಯಾರಾದ್ರೂ ನಿಮ್ಮನ್ನ ಅಸಡ್ಡೆ ತೋರಿಸಿದ್ರೆ ಅಥವಾ ಮಾತನಾಡಿದ್ರೆ ಖಂಡಿತ ನೀವು ಆನೆ ಹೋಗ್ತಾ ಇದ್ರೆ ನಾಯಿಗಳು ಬೊಗಳ್ತಾ ಇರ್ತವೆ. ಯಾವುದಕ್ಕೂ ಬೆಲೆ ಕೊಡಬೇಡಿ. ನಿಮ್ಮ ಹಾದಿ ನಿಮಗೆ ಒಂದಲ್ಲ ಒಂದು ದಿನ ಯಶಸ್ಸನ್ನ ತಂದ್ಕೊಡ್ತದೆ. ಅದನ್ನ ಮರಿಬೇಡಿ. ಯಶಸ್ಸು ಹುಟ್ಟಿದ ತಕ್ಷಣ ಯಾವುದೋ ಗಿಡ ಹಾಕಿದ ತಕ್ಷಣ ಯಾವುದು ಕಾಯಿನ ಫಲವನ್ನು ಬಿಡೋದಿಲ್ಲ. ಬಿಡ್ತದ? ಇಲ್ಲ. ಬಹಳ ಸವಿಸ್ಬೇಕು ನಮ್ಮ ಹಾದಿನ, ನಮ್ಮ ಚಪ್ಪಲಿಯನ್ನ ಸವಿಸ್ಬೇಕು. ಸಾಕಷ್ಟು ಇದರ ಅರ್ಥ ಸಾಕಷ್ಟು ಕೃಷಿ ಮಾಡಬೇಕು ಸಾಹಿತ್ಯದಲ್ಲಿ. ಏನು ಒಂದು 2 ಪುಸ್ತಕನ ಬಿಡುಗಡೆ ಮಾಡಿದ ತಕ್ಷಣ ಅಥವಾ 2 ಸಾಂಗ್ ಗೀಜಿದ ತಕ್ಷಣ ನನಗೆ ಆ ಪ್ರಶಸ್ತಿನೇ ಬೇಕು, ಈ ಪ್ರಶಸ್ತಿನೇ ಬೇಕು ಅಂತೇಳಿ ದುಂಬಾಲ್ ಬಿದ್ದು ಇವ್ರನ್ನ ಕೋರ್ಸ್ ಮಾಡಿಸಿ ಏನೋ ಒಂದು ರಾಜಕೀಯ ಪ್ರೆಸರ್ ತಂದು ಏನೋ ಒಂದು ಮಾಡಿ ಪ್ರಶಸ್ತಿ ತಗೊಳ್ಳೋದಲ್ಲ ಇದು. ಚುಟುಕುಗಳು ಹೇಗಿರ್ಬೇಕು? ಜನರ ಹೃದಯ ತಟ್ಟಬೇಕು, ಸಮಾಜದಲ್ಲಿ ಆಗ್ತಕ್ಕಂಥ ಕೆಡುಕುಗಳನ್ನ ಬಡಿದೆಬ್ಬಿಸ್ಬೇಕು, ಜೊತೆಗೆ ಅದನ್ನ ಸರಿದಾರಿಗೆ ತರಬೇಕು. ಇದು ನಮ್ಮ ಚುಟುಕುಗಳು. ಇಂದ ಸಾಧ್ಯ. ಬೇರೆ ಯಾವ ಪ್ರಕಾರದ ಸಾಹಿತ್ಯ ಬೇಕಾದ್ರೂ ಸಾಧ್ಯ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್, ಹಾಗಾದ್ರೆ ಚುಟುಕುಗಳನ್ನ ಬರೆಯುವಂತ ಕವಿಗಳು ಸರ್ ನಾವು ಬರೀ ವಾಟ್ಸ್ಆಪ್ ಅಲ್ಲಿ ನೋಡ್ತೀವಲ್ಲ, ಅವರೇನಾ? ಚುಟುಕುಗಳನ್ನ ಬರೆಯುವಂತ ಕೆಲವು ವಾಟ್ಸ್ಆಪ್ ಕವಿಗಳಿದಾರಲ್ಲ, ಅವರೇನಾ ಚುಟುಕುಗಳು ಬರೆಯುವಂತ ಚುಟುಕು ಕವಿಗಳು? ನನಗೆ ಕೆಲವೊಂದು ಹೆಸರುಗಳಾದ್ರೂ ಗೊತ್ತಿರ್ಬೇಕಾಗುತ್ತಲ್ವಾ? ಹೌದಲ್ವಾ? ನನಗೂ ಮೊದಲನೇದಾಗಿ ಪಾದಾರ್ಪಣೆಯನ್ನು ಮಾಡಿದಾಗ ನಾವು ಬೇಲೂರಿನಲ್ಲಿ ನಮ್ಮ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಅದಕ್ಕೂ ಮುಂಚೆ ನಾನು ನಮ್ಮ ಅರಸು ಸರ್ ಆಗಿರ್ಬೋದು, ನಮ್ಮ ಲೋಕೇಶ್ ಸರ್ ಆಗಿರ್ಬೋದು, ಇಂಥ ಮಾನ್ಯರ ಮಾರ್ಗದರ್ಶನವನ್ನು ನಾನು ಪಡ್ಕೊಂಡಿದ್ದೆ. ಅದ್ರ ಪ್ರಕಾರವಾಗಿ ನಾನು ಸಾಹಿತ್ಯವನ್ನ ರಚನೆ ಮಾಡಿ ಬಿಡುಗಡೆ ಮಾನ್ಯ ತಹಶೀಲ್ದಾರ್ ಮೇಡಮ್, ಮಮತಾ ಮೇಡಮ್ ಬಿಡುಗಡೆ ಮಾಡಿದ್ರು. ಸೊ ಅವೆಲ್ಲವನ್ನು ಬರೆದಂತ ಸಂದರ್ಭದಲ್ಲಿ ನನಗೆ ಗಡ್ಕೊಂಡಿದ್ದಂಥದ್ದು ಚುಟುಕು ಸಾಹಿತ್ಯ ಅಂತ ಅಂದ್ರೆ ಏನೆಲ್ಲ ಇರ್ತದೆ ಅನ್ನುವಂಥದ್ದು. ಆಮೇಲೆ ನನಗೂ ಸಹ ಗೊತ್ತಿರ್ಲಿಲ್ಲ ಚುಟುಕು ಕವಿಗಳು ಯಾರ್ಯಾರು ಅಂತ ಹೇಳಿ. ಆಮೇಲೆ ಅವರ ಮಾರ್ಗದರ್ಶನದಲ್ಲಿ ಕೆಲವೊಬ್ಬರು ಚುಟುಕುಗಳ ಪರಿಚಯ ಆಯಿತು. ನೋಡಿ, ಇವರು ಜರಗನಹಳ್ಳಿ ಶಿವಶಂಕರಪ್ಪನವರಾಗಿರ್ಬೋದು, ನಮ್ಮ ಜವರೇಗೌಡರಾಗಿರ್ಬೋದು, ಸಿ.ಪಿ. ಕೃಷ್ಣಕುಮಾರ್ ಅವರಾಗಿರ್ಬೋದು, ಮತ್ತೆ ಬಿಟ್ಟಿ ದಲಿತ ನಾಯಕ್ ಅವರಾಗಿರ್ಬೋದು, ದುಂಡಿರಾಜ್ ಅವರನ್ನು ಹನಿಗಮನ ಬ್ರಹ್ಮ ಅಂತ ಕರೀತೇವೆ. ಆದ್ರೆ ಪ್ರಾರಂಭದಲ್ಲಿ ಅವ್ರನ್ನ ನಾವು ಚುಟುಕುಗಳ ಮೂಲಕ ಪಾದಾರ್ಪಣೆಯನ್ನು ಮಾಡಿದಂತಹ ಕವಿ ಅವರು. ನಾನು ಮುಂದೆ ಹೇಳ್ತೇನೆ ಅದನ್ನ. ಆಮೇಲೆ ಎಸ್ ವಿ ರಂಗಣ್ಣ ಅವರು ಬಹುಶಃ ಪ್ರಾಯಶಃ ಇಲ್ಲಿ ಇರುವಂತಹ ಸಾಮಾನ್ಯ ಬೆರಳಿಕೆಯಷ್ಟು ಜನರಿಗೆ ಗೊತ್ತು ಅಂತ ನಾನು ಆದ್ರೂ ಅನ್ಕೊಳ್ತೀನಿ. ಕಲಾಭವನದ ಮುಂಭಾಗದ ರಸ್ತೆ ಉಂಟಲ್ಲ, ಅದಕ್ಕೆ ಎಸ್ ವಿ ರಂಗಣ್ಣ ರಸ್ತೆ ಅಂತ. ಯಾರು ಈ ಎಸ್ ವಿ ರಂಗಣ್ಣ ಅವರು? ಮಹಾನ್ ಚುಟುಕು ಸಾಹಿತಿ ಅನ್ನೋದನ್ನ ಮರೆಯುವ ಹಾಗಿಲ್ಲ ಸ್ನೇಹಿತರೆ. ಚುಟುಕು ಸಾಹಿತ್ಯದಲ್ಲಿ ಕೃಷಿಯನ್ನ ಮಾಡಿದಂತ ಮಹಾನ್ ಮೇಧಾವಿ. ಅವರ ಹೆಸರನ್ನ ಆ ಒಂದು ರಸ್ತೆಗೆ ಇಟ್ಟಿರುವಂತಹದ್ದು. ನನಗೆ ಗೊತ್ತಿರಲಿಲ್ಲ ಇದು. ಮೊನ್ನೆ ನಮ್ಮ ಲೋಕೇಶ್ ಸರ್ ಮನೆಗೆ ಹೋದಾಗ ಬಹಳ ಅದ್ಭುತವಾದ ವಿಷಯವನ್ನ ತಿಳಿಸ್ಕೊಟ್ರು. ನನಗೆ ಖುಷಿ ಆಯ್ತು. ನನಗೆ ಸೊ ಇಂಥ ವಿಷಯಗಳು ನಮ್ಮಲ್ಲೇ ಇರುತ್ತದೆ, ಗೊತ್ತಿರೋದಿಲ್ಲ. ನಾವು ಹಿತ್ತಲಿ ಗಿಡ ಮದ್ದಲ್ಲ ಅಂತ ಅನ್ಕೊಳ್ತೀವಿ. ನಮ್ಮನೆಯಲ್ಲಿ ಯಾರಾದ್ರೂ ಒಬ್ರು ಅದ್ಭುತವಾಗಿ ಸಾಂಬಾರ್ ಮಾಡ್ತಿದ್ದಾರೆ ಅಂತಂದ್ರೆ ನಾವು ಪಕ್ಕದ ಮನೆ ಸಾಂಬಾರೇ ವಿಶೇಷ ಇರುತ್ತೆ, ಅಲ್ಲಿ ಹಿಂಗಾದ್ರೂ ಇರ್ಲಿ, ಒಂದ್ ಐಟಮ್ ಕಡಿಮೆ ಹಾಕಿರ್ಲಿ, ಹೌದಲ್ವಾ? ಆಗಲ್ಲ. ಫಸ್ಟ್ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಭಾವನೆಯನ್ನ ಬಿಡಬೇಕು, ಹೌದಲ್ವಾ? ನಮ್ಮಲ್ಲೇ ಇರುವಂತ ಯಾರಿಗೆ ಗೊತ್ತು, ಇಲ್ಲಿರುವಂತ ಚುಟುಕು ಕವಿಗಳಲ್ಲೇ ಉತ್ಕೃಷ್ಟ ಮಟ್ಟದ ಚುಟುಕುಗಳನ್ನ ಬರೆಯುವಂತವ್ರು ಇರ್ಬೋದು. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಕಿರಣ್ ಗುಜ್ಜರ್ ಅವರಾಗಿರ್ಬೋದು, ನಮ್ಮ ಪರಮೇಶ್ವರಪ್ಪ ಅವರಾಗಿರ್ಬೋದು, ಕೆಲವರು ಪಾದಾರ್ಪಣೆಯನ್ನು ಮಾಡಿರುವುದುಂಟು. ನಿಯಮಕ್ಕನುಸಾರವಾಗಿ ಚುಟುಕುಗಳನ್ನ ರಚನೆ ಮಾಡ್ತಾ ಇದ್ದಾರೆ, ನಾನು ನೋಡಿದ ಮಟ್ಟಿಗೆ. ನಾನು ಉದಾಹರಣೆ ಕೊಟ್ಟದ್ದಷ್ಟೇ. ಇಲ್ಲಿ ಇರ್ಬೋದು ಸಾಕಷ್ಟು ಜನ. ಹಾಗೆ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ಯಶಸ್ವಿ ಭಾಷಣಕಾರ ಅಂತ ಅಂದ್ರೆ ಮಧ್ಯದಲ್ಲಿ ಏನನ್ನ ಹೇಳ್ತಾರೆ? 2 ಲೈನ್ 3 ಲೈನ್ ಯಾವ್ದಾದ್ರು ಒಂದು ವಾಕ್ಯನ ಹೇಳ್ತಾರೆ. ಉತ್ತಮ ವಾಗ್ಮಿ ಅಂತೇಳಿ ಅನ್ನಿಸ್ಕೊಳ್ತಾರೆ. ಇವರೆಲ್ಲ ಏನ್ ಕವಿತೆಗಳನ್ನ ಓದ್ತಾರೆ ಅಥವಾ ಯಾವ್ದಾದ್ರು ಒಂದು ಕಥೆನ ಅಥವಾ ನಾಟಕವನ್ನ ಹೇಳ್ತಾರ ಮಾತನಾಡ್ಬೇಕಾದ್ರೆ? ಖಂಡಿತ ಇಲ್ಲ ಸ್ನೇಹಿತರೆ. ಚುಟುಕಾಗಿ ಸ್ಪಷ್ಟವಾಗಿ ಚುಟುಕ ಸ್ಫಟಿಕದ ರೀತಿಯಲ್ಲಿ ಇರೋ ಹಾಗೆ 1-2 ಮಾತುಗಳನ್ನ ಹೇಳ್ತಾರೆ, 2 ಸಾಲಿನಲ್ಲಿ ಹೇಳ್ತಾರೆ. ನೋಡಿ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ನೀವೆಲ್ಲ ಗುರುರಾಜರು ನಾಯ್ಡು ಅವರ ಹರಿಕಥೆಯನ್ನು ಕೇಳಿರ್ಬೋದು. ಹಿರಿಯವರಿದ್ದೀರಿ, ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನಾನು ಹರಿಕಥೆಯನ್ನು ಕೇಳಿ ಬೆಳೆದಂತವನು. ನಮ್ಮ ತಾತನಿಗೆ ತುಂಬಾ ಇಷ್ಟ ಹರಿಕಥೆ ಕೇಳಿ ಬೆಳೆದಂತ.
ಗುರುರಾಜಲು ನಾಯ್ಡು ಅವರ ಹರಿಕಥೆಯನ್ನ ಪ್ರಾರಂಭ ಮಾಡಿದ್ರೆ ಎಂಡಿಂಗ್ ಅವ್ರಿಗೂ ಎಷ್ಟು ಉಪಕಥೆಗಳನ್ನ ಹೇಳೋರು ಗೊತ್ತಾ? ಉಪಕಥೆ ಗೊತ್ತಲ್ಲ? ಆ ಉಪಕಥೆಗಳು ಎಷ್ಟು ಕಿಕ್ ಕೊಡ್ತಾ ಇದ್ವು ಅಂದ್ರೆ, ಕಿಕ್ ಅಂದ್ರೆ ಎಣ್ಣೆ ಹೊಡೆದು ಕೊಡುವಂತ ಕಿಕ್ ಅಲ್ಲ, ಮನಸ್ಸಿಗೆ ಬುಧ ನೀಡುವಂತಹ ಸಡನ್ ಒಂದು ನಿಶ್ಶಬ್ದತೆಯನ್ನು ತಂದು ಕೊಡುವಂತಹ ಉಪಕಥೆಗಳು. ಅಂದ್ರೆ ಆ ಕಥೆಗಿಂತ ಉಪಕಥೆಗಳಿಗೆ ಎಷ್ಟು ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇದೆ ಅಂದ್ರೆ ನೋಡಿ, ಚುಟುಕುಗಳು ಹಾಗೆ. ನೀವು ಎಷ್ಟೇ ಕವಿತೆಗಳನ್ನು ಓದಿ, ಎಷ್ಟೇ ನಾಟಕಗಳನ್ನು ಓದಿ, ಎಷ್ಟೇ ಪ್ರಬಂಧಗಳನ್ನು ಓದಿ, ಯಾವುದೂ ಸಹ ಅಷ್ಟು ನಮ್ಮ ಚುಟುಕುಗಳಷ್ಟು ಮಹತ್ವವನ್ನ ಪಡ್ಕೊಳ್ತಾ ಬರ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಕೇವಲ 4 ಸಾಲು ಚುಟುಕುಗಳು ಜನರಿಗೆ ಬಹಳ ಬೇಗನೆ ತಟ್ಟುತ್ತವೆ, ಜನರಿಗೆ ಬಹಳ ಬೇಗ ಇಷ್ಟವಾಗ್ತದೆ. ಆ ಒಂದು ಕಾರಣಕ್ಕಾಗಿ ನಮ್ಮ ಚುಟುಕು ಅಸ್ತಿತ್ವ ಇನ್ನೂ ಸಹ ಸಮಾಜದಲ್ಲಿ ಉಳಿದಿದೆ ಅನ್ನುವಂಥದ್ದು. ಅದಕ್ಕಿಂತ ಇನ್ನೇ ಹೆಚ್ಚು ಒಂದು ಉದಾಹರಣೆ ಕೊಡ್ಬೇಕಂತ ಅಂದ್ರೆ, ಪೋಲಿಯೋ ಡ್ರಾಪ್ಸ್ ಉಂಟಲ್ಲ, ಎಷ್ಟು 3 ವರ್ಷದ ಮಕ್ಕಳಿಗೆ, 5 ವರ್ಷದ ಮಕ್ಕಳಿಗೆ ಒಳಗಡೆ 5 ವರ್ಷದ ಒಳಪಟ್ಟ ಮಕ್ಕಳಿಗೆ ಪೋಲಿಯೋ ಹನಿಯನ್ನ ಹಾಕಿಸ್ತೀವಿ. ಎಷ್ಟಿರುತ್ತೆ ಪೋಲಿಯೋ ಹನಿಗಳು? 1 ರಿಂದ 2 ಡ್ರಾಪ್ಸ್. 1 ರಿಂದ 2 ಡ್ರಾಪ್ ಇರುವಂತಹ ಪೋಲಿಯೋ ಹನಿಗಳು ಇಡೀ ಜೀವರಕ್ಷಕ ಸಂಜೀವಿನಿಯ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ ಅಂದ್ರೆ, ಏನು ಪೋಲಿಯೋ ಹನಿನ ಏನು ಲೀಟರ್ ಗಂಟೆ ಹೋಗ್ತಾರ? ಇಲ್ಲ, ಆ ಸಂಜೀವಿನಿ ಹನಿಗಳೇ ನಮ್ಮ ಚುಟುಕುಗಳು. ನೋಡಿ, ಪೋಲಿಯೋ ಡ್ರಾಪ್ಸ್ ಹಾಗೆ ಇರುವಂತಹ ಸಂಜೀವಿನಿ ಅಂತ ಇರುವಂತಹ ಚುಟುಕುಗಳು ನಾವು ಮಹತ್ವವನ್ನ ಕಂಡುಕೊಳ್ಬೇಕಾಗ್ತದೆ. ಚೀಟಿ ಬಂತು ಅಂತ ಇನ್ನ 20 ನಿಮಿಷದೊಳಗಡೆ ನಾನು ನನ್ನ ಇದನ್ನ ಮುಗಿಸ್ಬಿಡ್ತೇನೆ. ಯಾಕೆಂದ್ರೆ ಚುಟುಕುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕವಿಗಳಿಗೆ ಸಾಕಷ್ಟು ವಿಷಯಗಳನ್ನ ಹೇಳಬೇಕಾದ್ರೆ, ಹಾಗಾಗಿ ಮುಗಿಸ್ಬಿಡ್ತೇನೆ ಬೇಗ. ಆಮೇಲೆ ಹನಿಗಮನಗಳಿಗೂ ಚುಟುಕುಗಳಿಗೂ ಇರುವಂತ ವ್ಯತ್ಯಾಸ ಸ್ನೇಹಿತರೆ. ಹನಿಗಮನಗಳು ಇದು ಬಹಳ ವೆರಿ ಇಂಪಾರ್ಟೆಂಟ್. ಕೆಲವರು ಹನಿಗಮನಗಳನ್ನ ಚುಟುಕು ಅಂತ ಹೇಳಿ ಶೀರ್ಷಿಕೆ ಕೊಟ್ಟು ಬರೀತಾ ಇದ್ದಾರೆ, ಮತ್ತೆ ಹನಿಗಮನಗಳನ್ನ ಚುಟುಕು ಅಂತ ಹೇಳಿ ಬರೀತಾರೆ, ಚುಟುಕನ್ನ ಹನಿಗಮನಕ್ಕೆ ಬರೀತಾರೆ. ಸೊ ಅದನ್ನ ಸ್ವಲ್ಪ ಕ್ಲಾರಿಫಿಕೇಶನ್ ತಗೊಳ್ಳೋಣ. ನೋಡಿ, ಯಾವ್ದು ನಮ್ಮ ಚುಟುಕು ಬರೀಬೇಕಾದ್ರೆ ಕೆಲವರು ಶೀರ್ಷಿಕೆ ಮತ್ತು ದತ್ತಪದ ಅಂತ ಹೇಳಿ ಬರೀತಾರೆ ಮೇಲ್ಗಡೆ. ಶೀರ್ಷಿಕೆ ಮತ್ತೆ ದತ್ತಪದ ಅಂತ ಹೇಳಿ ಬರೀತಾರೆ. ಇಲ್ಲಿ ಶೀರ್ಷಿಕೆಗೂ ದತ್ತಪದಕ್ಕೂ ವ್ಯತ್ಯಾಸ ಇದೆ. ಶೀರ್ಷಿಕೆ ಅಂತ ಅಂದ್ರೆ 4 ಸಾಲುಗಳಲ್ಲಿ ಇರುವಂತಹ ಯಾವ್ದಾದ್ರು ಒಂದು ಪದವನ್ನ ಬೇಜಾರಾಗಿರೋದನ್ನ ನಾವು ಶೀರ್ಷಿಕೆ ಅಂತ ಕೊಡ್ತೇವೆ. 4 ಸಾಲುಗಳಲ್ಲಿ ಇರುವಂತಹ ಯಾವ್ದಾದ್ರು ಒಂದು ಬೇಜಾರಾಗಿರುವಂತಹ ಪದವನ್ನ ಶೀರ್ಷಿಕೆ ಅಂತ ಕೊಡ್ತೇವೆ. ದತ್ತಪದ ಅಂದ್ರೆ ಇಡೀ 4 ಸಾಲಿನ ಚುಟುಕುಗಳು ಆ ಪದದ ಮೇಲೆ ನಿಂತಿರುವಂತಹದ್ದು. ಇಡೀ 4 ಸಾಲಿನ ಚುಟುಕುಗಳು ಆ ಪದದ ಮೇಲೆ, ಯಾವ ಪದ? ದತ್ತಪದದ ಮೇಲೆ ನಿಂತಿರುವಂತದ್ದು. ಆದ್ರೆ ದತ್ತಪದ ಏನಕ್ಕೆ ಬರಿಬೇಕು? ಅಗತ್ಯ ಇಲ್ಲ. ಅದು ಬರೀ ಶೀರ್ಷಿಕೆ ಬರೆದು 4 ಸಾಲು ಚುಟುಕುಗಳು ಬರೆದ್ರೆ ಸಾಕು. ದತ್ತಪದ ಏಕೆ? ಈಗ ಯಾವ್ದಾದ್ರು ಒಂದು ಗಣಿತದಲ್ಲಿ ಪ್ರಮೇಯವನ್ನು ಬಿಡಿಸ್ಲಿಕ್ಕೆ ಕೊಟ್ಟು ವಿದ್ಯಾರ್ಥಿಗೆ ಉತ್ತರವನ್ನು ನಾವೇ ಬರ್ಕೊಡ್ತೀವಾ? ಇಲ್ಲ ತಾನೆ, ಅವ್ರು ಬಿಡಿಸ್ಬೇಕು, ಯೂನಿವರ್ಸಿಟಿ ಇರಬೇಕು. ದತ್ತಪದ ಏನಿದೆ ಈ ಸಾಹಿತ್ಯದಲ್ಲಿ, ಈ ಚುಟುಕದಲ್ಲಿ ಸಾರಾಂಶ ಏನಿದೆ, ಒಳಾಂತರಂಗ ಏನಿದೆ, ಅವ್ರು ಕಂಡುಹಿಡಿಬೇಕು. ಯಾರು? ಓದುಗ ಕಂಡುಹಿಡಿಯಬೇಕು. ಆಗ ಮಾತ್ರ ನಮಗೆ ಚುಟುಕಿಗೆ ಬೆಲೆ ಸಿಗುತ್ತೆ. ಹಾಗಾಗಿ ನಾವು ರೆಡಿಮೇಡ್ ಪುಸ್ತಕ ಬಾಳೆಹಣ್ಣ ಸೂರ್ಯಕ್ಕೆ ಬಾಯಿಗಿಡಕ್ಕೆ ಹೋಗ್ಬಾರ್ದು. ದತ್ತಪದ ಬೇಡ, ಶೀರ್ಷಿಕೆಯನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ನೋಡಿ, ದುಂಡಿರಾಜ್ ಅವರು ಪ್ರಾರಂಭದಲ್ಲಿ ನಮ್ಮ ಚುಟುಕುಗಳ ಕವಿನೇ ಆಗಿದ್ರು. ಮೊನ್ನೆ ನಾವು ಮೈಸೂರು ಹೋದಾಗ ನಮ್ಮ ಚುಟುಕು ಯುಗಾಚಾರ್ಯ ಅಂತೇಳಿ ಬಿರುದನ್ನ ಪಡೆದಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ MGR ಅರಸು ಸರ್ ಅವರು ನೋಡಿರ್ತೀವಿ. ಸಾಮಾನ್ಯ ಅರಸು ಸರ್ ಅವರ ಮನೆಗೆ ಹೋದಾಗ ನನಗೆ ಒಂದು ವಿಷಯವನ್ನ ಹೇಳಿದ್ರು. ಈಗ ಉದಾಹರಣೆಗೆ ಸರ್, ಚುಟುಕುಗಳು ಮತ್ತೆ ಹನಿಗಮನಗಳು ಇವೆಲ್ಲ ವ್ಯತ್ಯಾಸವನ್ನು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ. ಅವರೇ ಒಂದು ಕಡೆ ಹೇಳ್ತಾರೆ, ದುಂಡಿರಾಜ್ ಅವರು ನಮ್ಮ MGR ಅರಸು ಅವರ ಗರುಡನಲ್ಲಿ ಪಳಗಿದಂತವರು, ಪ್ರಾರಂಭದಲ್ಲಿ ಚುಟುಕು ಸಾಹಿತ್ಯವನ್ನು ಬರಿತಾ ಇದ್ದಂತವರು. ಕಾಲಕ್ರಮೇಣ ಅವರು ಹನಿಗಮನ ಬ್ರಹ್ಮ ಅಂತ ಹೇಳಿ ಹೆಸರನ್ನ ಪ್ರಖ್ಯಾತಿಯನ್ನ ಪಡಿತಾರೆ. ಕಾರಣ ಇಷ್ಟೇ, ಹನಿಗಮನಗಳು ಅವರಿಗೆ ಕೈ ಹಿಡಿಯುತ್ತೆ. ಹನಿಗಮನಗಳು ಆ ಒಂದು ಕಾಲಘಟ್ಟ ಅಂದ್ರೆ ಬೇರೆ ಶತಮಾನಗಳೇ ಉಳಿಲ್ಲ, ನಮ್ಮೊಟ್ಟಿಗೆ ಇದ್ದಾರೆ ಇಲ್ಲೂ ಸಹ. ಅವತ್ತಿನ ಸನ್ನಿವೇಶದಲ್ಲಿ ಹನಿಗಮನಗಳನ್ನ ಬರೆಯುವಂತವರು ಕಡಿಮೆ ಇದ್ರು. ಆ ಒಂದು ಹನಿಗಮನಗಳನ್ನ ಬರೆಯುವಂತ ಕವಿಗಳಲ್ಲಿ ಇವರು ತಾಪುಗಳನ್ನ ಹಾಕಿ ಮುಂಚೂಣಿಯಲ್ಲಿ ಬಂದ್ರು. ಹಾಗಾಗಿ ನಮ್ಮ ದುಂಡಿರಾಜ್ ಅವರನ್ನ ನಾವು ಹನಿಗಮನಗಳ ಬ್ರಹ್ಮ ಅಂತ ಹೇಳಿ ಕರೀತಾ ಇದ್ದೇವೆ. ನೋಡಿ, ಅವರು ಹೇಳ್ತಾರೆ ಏನು, ಆಮೇಲೆ ಹನಿಗಮನಗಳ ವಿಶೇಷತೆ ಒಂದು ಹೇಳ್ಬಿಡ್ತೀನಿ. ಯಾಕಂದ್ರೆ ಚುಟುಕು ಮತ್ತು ಹನಿಗಮನಗಳಿಗೆ ವ್ಯತ್ಯಾಸ ಇದೆ ಅಂತ ಹೇಳಿದೆ ಅಲ್ವಾ. ಹನಿಗಮನಗಳಿಗೆ ನಿರ್ದಿಷ್ಟವಾದಂತಹ ಸಾಲುಗಳ ಪರಿಧಿ ಇಲ್ಲ ಸ್ನೇಹಿತರೆ. ಹನಿಗಮನಗಳಿಗೆ ನಿರ್ದಿಷ್ಟವಾದ ಸಾಲುಗಳ ಪರಿಧಿ ಇಲ್ಲ. ನಮ್ಮ ಚುಟುಕುಗಳಿಗೆ ನಿರ್ದಿಷ್ಟವಾದ ಸಾಲುಗಳ ಪರಿಧಿ ಇದೆ.
ನೆನ್ಪಿಟ್ಕೋಬೇಕು. ಅಧಿಗಮನಗಳಿಗೆ ನಿರ್ದಿಷ್ಟವಾದಂತಹ ಸಾಲುಗಳ ಪರಿಮಿತಿ ಇಲ್ಲ. 3 ಸಾಲು ಬರೀಬಹುದು, 4 ಸಾಲುಗಳಲ್ಲಿ ಬರೀಬಹುದು, 5 ಸಾಲುಗಳಲ್ಲಿ ಬರೀಬಹುದು, 6 ಸಾಲುಗಳಲ್ಲಿ ಬರೀಬಹುದು. ಹಾಗಾದ್ರೆ ಒಂದು 50 ಸಾಲು ಬರೀಬಹುದಾ? ಅಧಿಗಮನಗಳನ್ನ 7ರಿಂದ 8, 9 ಸಾಲುಗಳು ಹೈಯೆಸ್ಟ್ ಗರಿಷ್ಠ. ಅದಕ್ಕೆ ಮುಂದಕ್ಕೆ ಹೋದ್ರೆ ಕವನ ಆಗ್ಬಿಡ್ತದೆ, ಕವನ ಆಗ್ಬಿಡ್ತದೆ. ಹಾಗಾಗಿ ಅಧಿಗಮನಗಳಿಗೆ ನಿರ್ದಿಷ್ಟವಾದಂತಹ ಸಾಲುಗಳ ಪರಿಧಿ ಇಲ್ಲ. ನಮ್ಮ ಚುಟುಕಿಗೆ ನಿರ್ದಿಷ್ಟ ಪರಿಧಿ ಇದೆ. ಇದೊಂದು ಮೇಜರ್ ಡಿಫರೆನ್ಸ್, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ದುಂಡಿರಾಜ್ ಅವರ ಒಂದು ಹನಿಗವನ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಕಸ್ಮಾತ್ ಅವಳು ಸಿಕ್ಕಳು, ನನ್ನನ್ನ ನೋಡಿ ನಕ್ಕಳು, ನಮಗೀಗ 2 ಮಕ್ಕಳು. ನೋಡಿ ಎಷ್ಟು ಚೆನ್ನಾಗಿ ಹಾಸ್ಯ. ಆಮೇಲೆ ದುಂಡಿರಾಜ್ ಅವರ ಕವಿತೆಗಳಲ್ಲಿ ಹಾಸ್ಯ ಪ್ರಧಾನವಾದದ್ದೇ ಅತ್ಯಂತ ಹೆಚ್ಚಾಗಿರುವಂತದ್ದು. ಅದೇ ಇನ್ನೊಂದು ಕಡೆ ಹೇಳ್ತಾರೆ, ಅವರು ಮೂಲತಃ ಬ್ಯಾಂಕ್ ಉದ್ಯೋಗಿ, ಮಂಗಳೂರಿನವರು. ಭಾಷೆ ಸ್ಪಷ್ಟತೆ ಇರುತ್ತೆ, ಗೊತ್ತಲ್ಲ ನಿಮ್ಗೆ, ಸ್ಪಷ್ಟತೆ ಇರುತ್ತೆ. ಹೇಳ್ತಾರೆ ಒಂದ್ ಕಡೆ, ನನ್ನ ಮನಸೂರೆಗೊಂಡಿತು ಕ್ಯಾಶ್ ಕೌಂಟರ್ ನಲ್ಲಿ ಕುಳಿತಿದ್ದ ಚೆಲುವೆಯ ನೋಟ. ನನ್ನ ಮನಸೂರೆಗೊಂಡಿತ್ತು ಕ್ಯಾಶ್ ಕೌಂಟರ್ ನಲ್ಲಿ ಕುಳಿತಿದ್ದ ಚೆಲುವೆಯ ನೋಟ. ಈ ನಡುವೆ ನಾನು ಗಮನಿಸಲೇ ಇಲ್ಲ ಅವಳು ಕೊಟ್ಟ ಹರಿದ ನೋಟ. ಈ ನಡುವೆ ನಾನು ಗಮನಿಸಲೇ ಇಲ್ಲ ಅವಳು ಕೊಟ್ಟ ಹರಿದ ನೋಟ. ನೋಡಿ, ಈ ತರ ಬಹಳ ತೀಕ್ಷ್ಣವಾಗಿ ಬಾಣದ ರೀತಿಯಲ್ಲಿ ಚುಚ್ಚುವಂತಹ ಹಾಸ್ಯ ಪ್ರಧಾನವನ್ನ ಉಳ್ಳಂತಹ ಚುಟುಕುಗಳನ್ನ, ಹರಿಗವಿತೆಗಳನ್ನ ದುಂಡಿರಾಜ್ ಅವರು ಬರೆದು ಫೇಮಸ್ ಆಗಿದ್ದಾರೆ, ಹೌದಲ್ವಾ? ನೆಕ್ಸ್ಟ್ ಅವರು ನಾನು ಹೇಳಿದೆ ಪ್ರಾರಂಭದಲ್ಲಿ ಚುಟುಕು ಕೃಷಿಯನ್ನ ಮಾಡದಂತವರು ಅಂತ. ಹಾಗಾದ್ರೆ ಅವ್ರು ಚುಟುಕನ್ನು ಒಂದು ಓದ್ಬಿಡ್ತಾರೆ. ರಾಧೆಯ ಗೆದ್ದನು ಆಗೊಲ್ಲ, ರುಕ್ಮಿಣಿಯನ್ನು ಗೆದ್ದನು ಆಗೊಲ್ಲ. ರಾಧೆಯನ್ನು ಗೆದ್ದನು ಆಗೊಲ್ಲ, ರುಕ್ಮಿಣಿಯನ್ನು ಗೆದ್ದನು ಆಗೊಲ್ಲ. 16,000 ಹೆಂಗಸರ ಸಂಭಾಳಿಸಿದ ಆಗೊಲ್ಲ. ಈಗ ಇವರಿಂದ ಆಗಲ್ಲ. ನೋಡಿ ಎಷ್ಟು ಬಹಳ ಬೇಗ ನಮ್ಗೆಲ್ಲ ನಾಟುತ್ತೆ. ಹೃದಯ ಸ್ಪರ್ಶಿ ಸಾಹಿತ್ಯ, ಇದಕ್ಕಿಂತ ಉದಾಹರಣೆ ಬೇಕಾ? ನಮ್ಮ ಹೃದಯ ಸ್ಪರ್ಶಿ ಸಾಹಿತ್ಯ, ಚುಟುಕು ಸಾಹಿತ್ಯಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಹೌದಲ್ವಾ? ಸೊ ಹಾಗಾಗಿ ಅತ್ಯಂತ ಯಶಸ್ವಿಯನ್ನ ಕಾಣುವಂತಹ ಸಾಹಿತ್ಯ. ನೆಕ್ಸ್ಟ್, ಅತ್ಯಂತ ಕಡಿಮೆ ಅವಧಿನಲ್ಲಿ ಇದು ಜನರನ್ನ ತಲುಪುತ್ತೆ ಅನ್ನೋ ಒಂದು ವಿಷಯ. ಯಾಕೆ ಕಡಿಮೆ ಅವಧಿನಲ್ಲಿ ತಲುಪುತ್ತೆ? ನೋಡಿ, ಇವತ್ತು ಯಾರಿಗೂ ಸಹ ಟೈಮ್ ಇಲ್ಲ. ಎಲ್ಲರನ್ನು ಯಾವ ಒಂದು ಯಂತ್ರ ಕಿತ್ಕೊಂಡ್ಬಿಟ್ಟಿದೆ, ಮೊಬೈಲ್. ಎಸ್, ನಾನು ಮೊಬೈಲ್ ಅಲ್ಲಿದೆ ನೋಡಿ, ನಾನು ಮೊಬೈಲ್ ಅನ್ನೋ ಯಂತ್ರ ಕಿತ್ಕೊಂಡ್ಬಿಟ್ಟಿದೆ. ನೀವೆಲ್ಲ ನೋಡ್ತಾ ಇದ್ರಿ ಮೊಬೈಲ್ ಇಂದ ಎಷ್ಟು ಅನಾಹುತಗಳು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಗೋಡೆ ಮೇಲೆ ಹರಿದೋಗುವಂತಹ ಹಲ್ಲಿ, ನಾವೇನ್ ಪಲ್ಲಿ ಅಂತೀವಿ, ಹಲ್ಲಿ ಅದು ಸತ್ತ ಗೋಡೆ ಮೇಲೆ ಹೋಗ್ತಕ್ಕಂಥ ಹಲ್ಲಿ ಆ ಹಲ್ಲಿ ಸಾಯಿಸಿದ್ರೆ ಅದು ಬಾಲ ಇನ್ನು ಅಲುಗಾಡ್ತಾನೆ ಇರುತ್ತೆ. ಹಲ್ಲಿ ಸತ್ರು ಬಾಲ ಸಾಯಲ್ಲ, ಹೌದಲ್ವಾ? ಮುಂದಿನ ದಿನಗಳಲ್ಲಿ ನಾವು ಸತ್ರು ನಮ್ಮ ಬೆಳೆಗಳಿಗೆ ಆಡ್ತಾ ಇರ್ತೇವೆ. ಯಾಕೆ? ಅಷ್ಟು ಮೊಬೈಲಿಗೆ ನಾವು ಹೊಡಿತಾ ಇರ್ತೀವಿ. ನಾವು ಸತ್ರು ಬೆಳೆಗಳು ಸಾಯಲ್ಲ, ಬೆಳೆಗಳು ಅಂತಿಮವಾಗಿ ನಿಷ್ಕ್ರಿಯವಾಗ್ತವೆ. ಸ್ಪಷ್ಟತೆ ಇದೆ. ಹಾಗಾಗಿ ಆ ಮಟ್ಟಕ್ಕೆ ನಾವು ಮೊಬೈಲ್ ಅಲ್ಲಿ ಮುಳುಗಿದ್ದೇವೆ ಅಂತ ಅಂದ್ರೆ, ಚುಟುಕು ಸಾಹಿತ್ಯವನ್ನು ಓದ್ತಾರ ಅಥವಾ ಬೇರೆ ಸಾಹಿತ್ಯವನ್ನು, ಚುಟುಕು ಸಾಹಿತ್ಯ ಹೆಂಗಾದ್ರೂ ಓದ್ತಾರೆ ಬಿಡಿ. ಯಾಕೆಂದ್ರೆ 4 ಸಾವಿರ ಯಾವ ಸಮಯದಲ್ಲಿ ಬೇಕಾದ್ರೂ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಓದ್ತಾರೆ, ರೈಲ್ವೆ ಸ್ಟೇಷನ್ ನಿಂತ್ಕೊಂಡು ಓದ್ತಾರೆ, ದೇವಸ್ಥಾನಕ್ಕೆ ಹೋದ್ರು ಓದ್ತಾರೆ, ಎಲ್ಲ ಕಡೆ ಓದ್ತಾರೆ, ಬೇರೆ ಸಾಹಿತ್ಯನ ಓದ್ತಾರ. ಅದಕ್ಕೆ ನಾನು ಹೇಳಿದ್ದು ಷಟ್ಪದಿಯನ್ನು ಬರೆಯೋರು ಎಷ್ಟು ಜನ ಇದ್ದಾರೆ ಅಂತ. ಹಾಗಾಗಿ ಚುಟುಕು ಸಾಹಿತ್ಯಕ್ಕೆ ತನ್ನದೇ ಆದಂತಹ ಅಸ್ತಿತ್ವವನ್ನ ನಾವು ನೋಡಬಹುದು. ನೆಕ್ಸ್ಟ್, ಇನ್ನು 5 ನಿಮಿಷಗಳಲ್ಲಿ ನಾನು ನನ್ನ ಭಾಷಣವನ್ನು ಮುಗಿಸ್ತೇನೆ ಸ್ನೇಹಿತರೆ. ನೀವು ಚುಟುಕುಗಳನ್ನ ಬರಿಬೇಕಾದ್ರೆ ಅತಿ ಮುಖ್ಯವಾಗಿ ಯಾರ ಬಗ್ಗೆನೂ ಏನೂ ತಲೆ ಕೆಡಿಸ್ಕೊಳ್ಬೇಡಿ. ಯಾಕೆ? 4 ಸಾಲಿನ ಚುಟುಕು ಏನೆಲ್ಲ ಮಹತ್ವವನ್ನ ಪಡೆದಿದೆ ಅಂತೇಳಿ ಖಂಡಿತ ಭಾವಿಸ್ಬೇಡಿ. ಚುಟುಕಿಗಿರುವಂತಹ ಮಹತ್ವ ಸಮಾಜದಲ್ಲಿ ಈಗಾಗಲೇ ನಿಮಗೆ ಈ ಒಂದು ಭಾಷಣದಲ್ಲಿ ನಿಮಗೆ ಸ್ಪಷ್ಟತೆ ಸಿಕ್ಕಿದೆ ಅಂತ ನಾನಾದ್ರೂ ಅನ್ಕೊಳ್ತೀನಿ. ಬಹಳಷ್ಟು ಪ್ರಾಶಸ್ತ್ಯವನ್ನು ನಮ್ಮ ಚುಟುಕು ಸಾಹಿತ್ಯಕ್ಕೆ ಕೊಡ್ತಾ ಬಂದಿದ್ದಾರೆ. ಈಗ ಮೊನ್ನೆ ನಮ್ಮ ಚುಟುಕು ಸಾಹಿತ್ಯವನ್ನ ಲೈಬ್ರರಿಗೆ ಕಡೆಗಣಿಸಿದ್ರು. ಬಹಳ ಉಗ್ರವಾದಂತಹ ಹೋರಾಟವನ್ನು ನಮ್ಮ ಲೋಕೇಶ್ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಮೇಲೆ ರಾಜ್ಯಾದ್ಯಂತ ನರಸು ಸರ್ ಅವರ ನೇತೃತ್ವದಲ್ಲಿ
ರಾಜ್ಯಾದ್ಯಂತ ಉಗ್ರ ಹೋರಾಟಗಳನ್ನ ಮಾಡಿ ಆ ತದನಂತರದಲ್ಲಿ ಲೈಬ್ರರಿಗೆ ತೆಗೆದುಕೊಳ್ಳುವಂತ ಚುಟುಕು ಸಾಹಿತ್ಯದ ಪುಸ್ತಕಗಳನ್ನ ಲೈಬ್ರರಿಗೆ ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಂಘರ್ಷ ಆಯಿತು ನೋಡಿ. ಅಂದ್ರೆ ಯಾವ್ದೋ ಒಂದು ಕಾರಣ, ನಾನಾ ರೀತಿ ಕಾರಣಗಳಿರ್ಬೋದು, ಆದ್ರೆ ಚುಟುಕು ಸಾಹಿತ್ಯ ಅನ್ನೋದು ಇನ್ನೂ ಸಹ ನಮ್ಮ ಸಮಾಜದಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಸ್ನೇಹಿತರೆ. ನಿಮ್ಮಿಂದ ಉತ್ತಮ ಚುಟುಕುಗಳು ಹೊರಬರಲಿ, ಜೊತೆಗೆ ಕವಿತೆಗಳನ್ನ ಬರೆದ ಹಾಗೆ ಭಾವನಾತ್ಮಕವಾಗಿ ಚುಟುಕುಗಳನ್ನ ಬರೆಯುವಂತೆ ಇಲ್ಲ. ಕವಿತೆಗಳಿಗೆ ಭಾವನೆಗಳಿದೆ, ನಮ್ಮ ಚುಟುಕುಗಳಿಗೂ ಭಾವನೆಗಳಿದೆ. ಆದ್ರೆ ನಾವು ಚುಟುಕುಗಳನ್ನ ನಿರ್ದಿಷ್ಟವಾಗಿ 4 ಸಾಲುಗಳಲ್ಲಿ ಹಿಡಿದಿಡುವಂತ ಪ್ರಯತ್ನವನ್ನ ಮಾಡ್ತೇವೆ. ಕವಿತೆಗಳು ಬರಿಬೇಕು ಅಂದ್ರೆ ದಿನಗಟ್ಟಲೆ ಬೇಕು, ಯಾಕೆ 4-5 ಪ್ಯಾರ ಬೇಕೇ ಬೇಕು ಕವಿತೆಗಳನ್ನ ಬರೆಯೋದಕ್ಕೆ, ಹೌದಲ್ವಾ? ಮೊನ್ನೆ ನಾನು ವಾಟ್ಸಪ್ ಅಲ್ಲಿ ನೋಡಿದೆ ಕವಿತೆನ. ಯಾವ ತರದ ಕವಿತೆ ಗೊತ್ತಾ? ಚುಟುಕುಗಳಾಗಿ 4 ಸಾಲುಗಳನ್ನ ಬರೆದಿದ್ದಾರೆ. ಅದು ಆಕ್ಚುಲಿ ಚುಟುಕನೇ, 4 ಪ್ಯಾರ ಮಾಡ್ಬಿಟ್ಟು ಅದು ಒಂದು ಕವಿತೆ. ಒಂದಕ್ಕೊಂದು ಸಂಬಂಧನೇ ಇಲ್ಲ, ಅದು ಕವಿತೆ ಆಗ್ತದಾ? ಖಂಡಿತ ಇಲ್ಲ ಸ್ನೇಹಿತರೆ. ನೋಡಿ, ಕವಿತೆ ಈಗ ಚುಟುಕುಗಳಿಗೆ ಪ್ರಧಾನವಾಗಿ ನಾನು 4 ಸಾಲು ಇರಬೇಕು ಅಂತ ಹೇಳಿದ್ವಿ, ಮತ್ತೆ ಪ್ರಾಸಗಳು ಅಂತ ಹೇಳಿದ್ವಿ. ಆದ್ರೆ ಪ್ರಾಸಕ್ಕೆ ಪ್ರಾಶಸ್ತ್ಯವನ್ನ ಕೊಡೋ ಅಗತ್ಯ ಇಲ್ಲ. ಈಗ ಉದಾಹರಣೆ ಹೇಳ್ಬೇಕಂತಂದ್ರೆ, ರಾಮನಿಗಾಗಿ ಕಾಯುತ್ತಿದ್ದಳು ಶಬರಿ, ಕೈಯಲ್ಲಿ ಹಿಡಿದುಕೊಂಡು ಒಂದು ದಬರಿಯೊಳಗೆ ಒಂದಿತ್ತು ಅದ್ಭುತ ಕೊಬರಿಯ ರುಚಿ ಮಾತ್ರ ಬರೋಬರಿ. ಚುಟುಕು ಯಾಕೆ ಆಗ್ಬಾರ್ದು? ಅಂತ್ಯಪ್ರಾಸ ಇದೆ, 4 ಪದ ಇದೆ, 4 ಸಾಲಿದೆ. ಎಲ್ಲಿಯ ಕೊಬರಿ, ಎಲ್ಲಿಯ ಶಬರಿ, ದಬರಿಯಲ್ಲಿ ಕೊಬರಿಯಲ್ಲಿ ಬರೋಬರಿ. ನೋಡಿ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಪ್ರಾಸ ಇದೆ, ಚುಟುಕಿಗೆ 4 ಸಾಲಿದೆ. ಆದ್ರೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಶಬರಿ, ಕೊಬರಿ, ದಬರಿ ಚುಟುಕುಗಳನ್ನು ಬರೆಯಕ್ಕೆ ಹೋಗ್ಬೇಡಿ. ಚುಟುಕುಗಳು 4 ಸಾಲುಗಳು ಒಂದೇ ಅರ್ಥವನ್ನ ಕೊಡಬೇಕು. ಶೀರ್ಷಿಕೆಗೆ ಅನುಗುಣವಾಗಿ 4 ಸಾಲುಗಳು ಪೂರಕವಾದ ಅರ್ಥವನ್ನ ಕೊಡಬೇಕು. ಇನ್ನು ಒಂದು ಹೇಳ್ಬೇಕು ಅಂತ ಅಂದ್ರೆ, ನಮ್ಮ ಬಾನಂ ಲೋಕೇಶ್ ಸರ್ ಅವರು ಹೇಳಿದಾಗೆ, ಚುಟುಕು ಸಾಲಿನ ಕೊನೆಯ ಸಾಲಿನ ಅಂತಿಮ ಪದ ನೆನ್ಪಿಟ್ಕೊಳ್ಳಿ. ಚುಟುಕು 4 ಸಾಲಿನ ಚುಟುಕು ಕೊನೆಯ ಸಾಲಿನ ಅಂತಿಮ ಪದ ನಮ್ಮ ಇಡೀ ಚುಟುಕಿನ ಮೇಲೆ ನಿಂತಿರಬೇಕು. ಅಂದ್ರೆ ಒಂದು ಆಕರ್ಷಣೆಯ ಕೇಂದ್ರ ಬಿಂದುವಾಗಿರ್ಬೇಕು ಆ ಪದ. ನೋಡಿ, ಇಷ್ಟೆಲ್ಲ ನೀತಿ ನಿಯಮಗಳನ್ನ ಇಟ್ಕೊಂಡು ನಾವು ಚುಟುಕುಗಳನ್ನ ಬರೆದ್ರೆ ಖಂಡಿತ ಯಶಸ್ವಿ ಆಗ್ಬಹುದು. ಜೊತೆಗೆ ಚುಟುಕುಗಳನ್ನ ಒಂದು ಪ್ಯಾರ ಮಾಡಿ ನಾವು ಮ್ಯೂಸಿಕ್ ಕಂಪೋಸ್ ಮಾಡಕ್ ಆಗಲ್ಲ, ಕವನಗಳ ಹಾಗೆ. ಹಂಗಂತ ಹೇಳಿ ನಾವು ಚುಟುಕುಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡಬಹುದು ಸರ್? ಖಂಡಿತ ಇಲ್ಲ. ಚುಟುಕುಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡ್ಲಿಕ್ಕೆ ಆಗಲ್ಲ. ಇದೇನಿದ್ರು ಜನರ ಹೃದಯವನ್ನು ತಟ್ಟುವಂತಹ ಭಾಷೆ, ಹೌದಲ್ವಾ? ಹಾಗಾಗಿ ನಮ್ಮ ಮೊನ್ನೆ ಹಾಸ್ಯ ಪ್ರಧಾನವಾಗಿ ಹೇಳ್ಬೇಕಂತ ಅಂದ್ರೆ, ನಮ್ಮ ಸ್ನೇಹಿತ ನನ್ನ ಉತ್ತಮ ಶಿಕ್ಷಕ ಪ್ರಶಸ್ತಿ, ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡ್ಕೊಳ್ಳೋದಕ್ಕೆ ನಾನು ಧಾರವಾಡಕ್ಕೆ ಹೋಗಿದ್ದೆ. ಧಾರವಾಡದಲ್ಲಿ ನಾನು ಉಳಿಲಿಕ್ಕೆ ಅಲ್ಲೇ ಏನು ನಮ್ಮ ಫ್ರೆಂಡ್ ಅಲ್ಲೇ ಇದ್ದಾನೆ, ಚಿತ್ತೂರು, ಬೆಳಗಾವಿ ಜಿಲ್ಲೆ ಚಿತ್ತೂರಲ್ಲಿ ನಾನು ಸ್ನೇಹಿತನಲ್ಲಿ ಆಟಾಗಿದ್ದೆ. ಅವನಿಗೆ ಒಂದು ಪುಸ್ತಕ ಕಳಿಸ್ಕೊಟ್ಟಿದ್ದೆ, ನನ್ನ ಚುಟುಕು ಪುಸ್ತಕವನ್ನ. ಆ ಚುಟುಕು ಪುಸ್ತಕದಲ್ಲಿ ಅವನಿಗೆಲ್ಲ ಓದಿ ಬಹಳ ಖುಷಿ ಆಯ್ತು. ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಮಾಡಿದ್ದಾರೆ ಎಲ್ಲ ಶಾಲೆಗಳನ್ನು, ಗೊತ್ತಲ್ವ ನಿಮ್ಗೆ? ಓಲ್ಡ್ ಸ್ಟೂಡೆಂಟ್ ಯೂನಿಯನ್ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಆ ಒಂದು ಯೂನಿಯನ್ ಏನ್ ಮಾಡಿದ್ದಾರೆ, ಹಳೆ ವಿದ್ಯಾರ್ಥಿಗಳ ಸಂಘ ಎಲ್ಲ ಶಿಕ್ಷಕರಿಗೂ ಒಂದು ಗುರುವಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ ಸರ್. ನನಗೆ ಒಬ್ಬ ಫೋನ್ ಮಾಡ್ದ, ಸರ್ ಆರಾಮಿದ್ದೀರಾ ಅಂತ ಹೇಳಿ, ಉತ್ತರ ಕರ್ನಾಟಕ ಭಾಷೆ. ಯಾರು ಗೊತ್ತಾಗ್ಲಿಲ್ಲ. ಸರ್ ನಾನು ರಮೇಶ್ ಬಡಿಗೇರ್ ಅಂತ ಹೇಳಿ ಬೆಳಗಾವಿಯಿಂದ ಮಾತಾಡ್ತಿದ್ದೀನಿ ಸರ್. ಹೌದಾ, ಏನು ಸಮಾಚಾರ? ನನಗೆ ಗೊತ್ತಿಲ್ಲ ರಮೇಶ್ ಬಡಿಗೇರ್. ಆಮೇಲೆ ಸರ್ ನಿಮ್ಮ ಚುಟುಕುಗಳ ಪುಸ್ತಕವನ್ನು ನೋಡಿದೆ, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ನಾವು ಆ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ನಿಮ್ಮ ಪುಸ್ತಕನ ನಾವು ಕೊಡುಗೆ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ ಸರ್. ಹೌದಾ, ಸರಿ, ಹಾಗಾದ್ರೆ ನಿಮ್ಮ ಅಡ್ರೆಸ್ ಮತ್ತೆ ಇದನ್ನ ಕಳಿಸ್ಬಿಡಿ, ನಾನೇ ಕೊರಿಯರ್ ಮಾಡ್ತೀನಿ ಅಂದ್ರೆ. ಸರ್ ನಾನೀಗ ಹಾಸನದಲ್ಲೇ ಇದ್ದೇನೆ. ಹಾಸನದಲ್ಲಿದ್ದೆ, ನಾನು ಸ್ವಲ್ಪ ಇದು ತಿರುಗಿ ನೋಡ್ತಾನೆ. ಹಾಸನದಲ್ಲಿ ಬಂದಿದ್ದಾರ? ಹೌದಾ, ಬೆಳಗಾವಿಯಲ್ಲಿ, ಹಾಸನಲ್ಲಿ. ಸರಿ ಆಯ್ತು. ಈಗ ಎಲ್ಲಿಂದ ಮಾತಾಡ್ತಿದ್ದೀರಿ? ಸರ್ ಹಾಸನಿಂದಲೇ ಮಾತಾಡ್ತಿದ್ದೀನಿ. ಹಾಸನದಲ್ಲೇ ಮಾತಾಡ್ತಿದ್ದೀರಾ? ಓ, ಬಹಳ ಹತ್ರಕ್ಕೆ ಬಂದ್ಬಿಟ್ಟಿದ್ದಾರೆ, ನನ್ನ ಹತ್ರಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ನಾನು ತಿಳ್ಕೊಂಡು, ಸರಿ ಆಯ್ತು, ಎಷ್ಟು ಪುಸ್ತಕಗಳು ಬೇಕು, ಏನ್ ಬೇಕು? ಒಂದು 20 ಪುಸ್ತಕಗಳು ಬೇಕು ನನಗೆ, ನಾನು ಇಲ್ಲೇ ಇದ್ರೆ ನಾನು ತಗೊಂಡು ಹೋಗ್ತಿದ್ದೆ ಅತ್ತಾಗಿ ಅಂತ ಅಂದ್ರು. ಹೌದಾ, ನಾನೀಗ ಬೇಲೂರಲ್ಲಿ ಇದ್ದೀನಿ, ನೀವೇನೋ ನಾನು ಹಾಸನಕ್ಕೆ ಬಂದ್ಬಿಟ್ಟಿದ್ದೀರಾ, ಆದ್ರೆ ನಾನು ಬೇಲೂರಿನಲ್ಲಿ ಇದ್ದೀನಿ. ಹಾಗಾಗಿ ನಿಮಗೆ ನಾನು ಭೇಟಿ ಆಗಕ್ಕೆ ಆಗಲ್ಲ, ಅಷ್ಟೇ ಸಾಕು ಅಂತ ಸುಮ್ಮನಿದ್ರೆ ಆಗೋದು. ಅದಕ್ಕೆ ನಾನು, ಸರ್ ನಿಮ್ಮ ಹಾಸನದ ವೆದರ್ ತುಂಬಾ ಚೆನ್ನಾಗಿದೆ. ಸರ್ ನಿಮ್ಮ ಹಾಸನ ವೆದರ್ ತುಂಬಾ ಚೆನ್ನಾಗಿ. ಹೌದಾ, ಸರ್ ನಾವು ನೋಡಪ್ಪ ಸ್ಕೂಲಲ್ಲಿ ಇದ್ದೀವಿ, ಬೇಲೂರಲ್ಲಿ ಊಟ ಮಾಡ್ತಾ ಕೂತಿದ್ದೀನಿ. ಈಗ ಹಾಸನದ ವಿಷಯ ಬೇಡ, ಯಾಕೆಂತಂದ್ರೆ ನೀನ್ ಬಿಟ್ರೆ ಇಲ್ಲೇ ಸೈಟ್ ತಗೊಂಡು ಮನೆ ಕಟ್ಟಂಗೆ ಯಾಕೋ
ಕಾಣಿಸ್ತಿದ್ಯಾ? ನಿನ್ನ ಆಸನದಲ್ಲಿ ಏನೇನ್ ಕೆಲಸಗಳಿದಾವೋ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಿನ್ನ ಅಡ್ರೆಸ್ ಇದನ್ನೆಲ್ಲ ಕಳಿಸು, ನಾನು ನಿಮ್ಗೆ ಪುಸ್ತಕನ ಕೊರಿಯರ್ ಮಾಡ್ತೀನಿ ಅಂತ. ನೋಡಿ, ಪುಸ್ತಕಗಳು ನಾವು ನಮ್ಮನ್ನ ಹುಡ್ಕೊಂಡು ಬರ್ತವೆ. ನಾವು ಎಲ್ಲೋ ಒಂದ್ ಕಡೆ ಸಾಹಿತ್ಯ ಕೃಷಿಯನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ನೀವು ಚುಟುಕು ಸಾಹಿತ್ಯವನ್ನ ಬರೆಯೋದನ್ನ ನಿಲ್ಲಿಸಬೇಡಿ ಸ್ನೇಹಿತರೆ. ಆ ಚುಟುಕು ಸಾಹಿತ್ಯ ಇದ್ರೇನೆ ನಮಗೆ ಒಂದು ಖುಷಿ ನಮ್ಮ ಜೀವನದಲ್ಲಿ. ಅಂತಹ ಒಂದು ಮಹಾನ್ ಚುಟುಕುಗಳ ಬಗ್ಗೆ 2 ನಿಮಿಷದಲ್ಲಿ ಕೆಲವರ ಚುಟುಕುಗಳನ್ನ ಹೇಳಿ ಮುಗಿಸ್ತೀನಿ. ಇದು ನಮ್ಮ ಚುಟುಕು ಯುಗಾಚಾರ್ಯ MGR ಅರಸ್ ಅವರು ಬರೆದಿರುವಂತಹ ಒಂದು ಪುಸ್ತಕ. ಅವರ ಒಂದು ಚುಟುಕುಗಳನ್ನ ಮುಂದೆ ಎಳೆದಿರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಮಾರ್ಕ್ ಮಾಡ್ಕೊಂಡು ಬಂದಿದ್ದೆ. ನೆಕ್ಸ್ಟ್ ನಮ್ಮ ದೇಜಗೌ ಚುಟುಕುಗಳು ಅಂತ ಹೇಳಿ ಅದೊಂದು ಪುಸ್ತಕ ಹೇಗಿರುತ್ತೆ ಅನ್ನೋದನ್ನ ನಮ್ಮ ದೇಜಗೌ ಚುಟುಕುಗಳಲ್ಲಿ ಒಂದನ್ನ ಹೇಳ್ತೇನೆ. ಭೋಗಗಳಲ್ಲಿ ಸಂಭೋಗ, ಯೋಗಗಳಲ್ಲಿ ಕರ್ಮಯೋಗ. ಭೋಗಗಳಲ್ಲಿ ಸಂಭೋಗ, ಯೋಗಗಳಲ್ಲಿ ಕರ್ಮಯೋಗ, ಶ್ರೇಷ್ಠ ಸಹಯೋಗ ಸಂಸಾರ ಯೋಗ. ಇದುವೇ ಸಾರಾಯ ಜೀವನ ಯೋಗ. ಶ್ರೇಷ್ಠ ಸಹಯೋಗ ಸಂಸಾರ ಯೋಗ, ಇದುವೇ ಸಾರಾಯ ಜೀವನ ಯೋಗ. ನೋಡಿ, ಇದು ಯೋಗಕ್ಕೆ ಸಂಬಂಧಪಟ್ಟಂತ ನಮ್ಮ ದೇಜಗೌರವರು ಬರೆದಿರುವಂತಹ ಚುಟುಕ. ಇನ್ನ ನಮ್ಮ ಮಮದಾಪುರ ಚುಟುಕಗಳು ಅಂತೇಳಿ ಅವರು ಒಬ್ಬ ಚುಟುಕು ಸಾಹಿತಿ. ಅವರ ಒಂದು ಚುಟುಕವನ್ನ ನಿಮಗೆ ವಾಚನ ಮಾಡ್ತಾ ಇದ್ದೇನೆ. ಸಮಯ ಹಾಳು, ಅದರ ಶೀರ್ಷಿಕೆ ಮಾಡು ಅಂತ. ಸಮಯ ಹಾಳು ಮಾಡಿ ಕೆಡಬೇಡಿ, ಮಾಡು ಮನಸ್ಸಿಟ್ಟು ನೀ ಮಾಡು. ದೇವ ಮೆಚ್ಚಿ ಹೌದೆನ್ನುವಂತೆ ಮಾಡು, ಮನ ಮೆಚ್ಚುವಂತೆ ಕಾರ್ಯ ಮಾಡು. ನೋಡಿ, ಎಷ್ಟು ಅದ್ಭುತವಾದಂತಹ ಚುಟುಕುಗಳು. ಮತ್ತೆ ಇನ್ನು ನಮ್ಮ ಧ್ರುವರಾಜ್ ಜೋಶಿ ಅವರು ಇವರು ಸಹ ನಮ್ಮ ಚುಟುಕು ಕವಿ. ಇವರು ಬರೆದಿರುವಂತ ಒಂದೇ ಒಂದು ಚುಟುಕವನ್ನು ವಾಚನ ಮಾಡ್ತೇನೆ. ಚುಟುಕು ಶೀರ್ಷಿಕೆ ಪ್ರಾಣ. ತುಪ್ಪ ಸಕ್ಕರೆಯಲ್ಲಿ ಮುಳುಗಿದ್ದರು, ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದ್ದರು. ತುಪ್ಪ ಸಕ್ಕರೆಯಲ್ಲಿ ಮುಳುಗಿದ್ದರು, ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದ್ದರು. ರೋಗ ರುಜಿನಗಳು ತಪ್ಪುವುದಿಲ್ಲ, ಪ್ರೀತಿಯ ಪ್ರಾಣ ಹೋಗದೇ ಇರುವುದಿಲ್ಲ. ನೋಡಿ, ಇದು ಸಹ ಅದ್ಭುತವಾದಂತಹ ಚುಟುಕು. ನಮ್ಮ ಒಂದು ಚುಟುಕಿನಲ್ಲಿ ಬರಬೇಕಾದ್ರೆ 2 ಚುಟುಕುಗಳನ್ನ ವಾಚನ ಮಾಡಿಬಿಡ್ತೇನೆ. ಹೊಟ್ಟೆ ಬಟ್ಟೆ ಅನ್ನುವಂತ ಒಂದು ಶೀರ್ಷಿಕೆ. ಒಂದೆಡೆ ಊಟವಿಲ್ಲದೆ ಅರ್ಧ ಹೊಟ್ಟೆ, ಇನ್ನೊಂದೆಡೆ ಹೊಟ್ಟೆ ಮೇಲೆ ಅರ್ಧ ಬಟ್ಟೆ. ಒಂದೆಡೆ ಊಟವಿಲ್ಲದೆ ಅರ್ಧ ಹೊಟ್ಟೆ, ಇನ್ನೊಂದೆಡೆ ಹೊಟ್ಟೆ ಮೇಲೆ ಅರ್ಧ ಬಟ್ಟೆ. ಊಟವಿಲ್ಲದೆಯೂ ಕಾಣದು ಹಸಿದ ಹೊಟ್ಟೆ, ಊಟವಿಲ್ಲದೆಯೂ ಕಾಣದು ಹಸಿದ ಹೊಟ್ಟೆ. ಬಟ್ಟೆ ಇದ್ದರೂ ಕಾಣುವುದಲ್ಲ ಅರ್ಧ ಹೊಟ್ಟೆ, ಬಟ್ಟೆ ಇದ್ದರೂ ಕಾಣುವುದಲ್ಲ ಅರ್ಧ ಹೊಟ್ಟೆ. ನೋಡಿ ಎಷ್ಟು. ನೆಕ್ಸ್ಟ್ ಆಸ್ಪತ್ರೆ ತಾಪತ್ರೆ ಒಂದು ಚುಟುಕ. ಈಗಂತೂ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ, ಆದರೂ ಕೆಲವೆಡೆ ಇದ್ದದ್ದೇ ತಾಪತ್ರೆ. ಈಗಂತೂ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ, ಆದರೂ ಕೆಲವೆಡೆ ಇದ್ದದ್ದೇ ತಾಪತ್ರೆ. ಸಮಯಕ್ಕೆ ಸಿಗದಿದ್ರೆ ಔಷಧಿ ಮಾತ್ರೆ, ಖಚಿತ ಇಹಲೋಕದಿಂದ ಯಾತ್ರೆ. ನೋಡಿ, ಈ ತರ ಚುಟುಕುಗಳು ನಮ್ಮ ಮನಸ್ಸಿಗೆ ನೇರವಾಗಿ ಪ್ರಭಾವವನ್ನ ಬೀರ್ತವೆ. ನನಗೆ ಇನ್ನೂ ಅರ್ಧ ಗಂಟೆ ಬೇಕಾಗಿತ್ತು, ಬಟ್ ನಮ್ಮ ಇಲ್ಲಿ ಚೀಟಿ ಬಂದು ಸಮಯ ಸಾಕಷ್ಟಾಗಿದೆ. ಹಾಗಾಗಿ ಬೇರೆ ನಮ್ಮ ಆತ್ಮೀಯರು ಮಾತನಾಡಲಿದ್ದಾರೆ. ಹಾಗಾಗಿ ಚುಟುಕುಗಳಿಗೆ ನನ್ನ ಭಾಷಣಕ್ಕೆ ವಿರಾಮವನ್ನ ಹೇಳ್ತಾ ಇದ್ದೇನೆ. ನೋಡಿ, ಕೊನೆಯದಾಗಿ ಒಂದು ಸಾಲ ಹೇಳಿ ನಾನು ಮುಗಿಸ್ತೇನೆ. ಚುಟುಕುಗಳನ್ನ ಬರೀರಿ, ಆದ್ರೆ ಇದಕ್ಕೆ ಅತ್ಯುತ್ತಮವಾದಂತಹ ಉತ್ಕೃಷ್ಟವಾದಂತಹ ಪ್ರಾಶಸ್ತ್ಯ ಇದೆ ಖಂಡಿತ ಇವತ್ತಿನ ದಿನಮಾನದಲ್ಲಿ. ನೋಡಿ, ಎಲ್ಲರೂ ಒಂದೇ ಸಾರಿ ಟೊಮೊಟೊ ಬೆಳೆದ್ರೆ ಟೊಮೊಟೊ ಬೆಲೆ ಆಕಸ್ಮಿಕವಾಗಿ ಅನಿವಾರ್ಯವಾಗಿ ಕುಸಿಯುತ್ತೆ. ಬೇಡಿಕೆ ಜಾಸ್ತಿ ಬರುವಂತದ್ದು ಅಂದ್ರೆ ಟೊಮೊಟೊ ಬೆಳೆಯೋದ್ರ ಬದಲು ಮತ್ತೆ ಬೇರೆ ರೀತಿಯ ಬೆಳೆಯನ್ನು ಬೆಳೆದಾಗ ಬೇಡಿಕೆ ಜಾಸ್ತಿ ಆಗುತ್ತೆ, ಪೂರೈಕೆ ಕಡಿಮೆ ಇರುತ್ತೆ, ಬೆಲೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ನಮ್ಮ ಅರ್ಥಶಾಸ್ತ್ರದ ತತ್ವ ಇದು. ಹಾಗಾಗಿ ನಮ್ಮ ಚುಟುಕು ಸಾಹಿತ್ಯ ಇವತ್ತು ಕೃಷಿ ಮಾಡ್ತಕ್ಕಂಥವ್ರು ಕಡಿಮೆ ಇದ್ದಾರೆ. ನಮ್ಮ ಸಮಾಜದಲ್ಲಿ ಕಡಿಮೆ ಇದ್ದಾರೆ ಅಂತ ಅಂದ್ರೆ ಗುರುತಿಸ್ಕೊಳ್ತಾ ಇರೋರು ಕಡಿಮೆ ಇದ್ದಾರೆ. ಗಲ್ಲಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಹಿರಿಯ ಕವಿಗಳಿದ್ದಾರೆ, ಕಿರಿಯ ಕವಿಗಳಿದ್ದಾರೆ, ಮರಿ ಕವಿಗಳು ಇದ್ದಾರೆ. ಈಗ ತಾನೇ ಉಟ್ಕೊಳ್ತಾ ಇರೋ ಮರಿ ಕವಿಗಳು ಹೌದಲ್ವಾ? ಎಲ್ಲರೂ ಇದ್ದಾರೆ. ಅದಕ್ಕೆ ಒಂದು ನೆಲೆಗಟ್ಟನ್ನ ಕೊಡೋಣ. ನಮ್ಮ ಚುಟುಕು ಸಾಹಿತ್ಯವನ್ನ ನಮ್ಮ ಹಾಸನ ಜಿಲ್ಲೆಯಲ್ಲ, ಇಡೀ ರಾಜ್ಯಾದ್ಯಂತ ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಕೊಂಡೊಯ್ಯೋಣ ಅಂತ ಹೇಳಿ ಹೇಳ್ತಾ, ನನಗೆ ಇಲ್ಲಿ ಕರೆಸಿ ಉಪನ್ಯಾಸ ನೀಡಲಿಕ್ಕೆ ಮತ್ತೆ ನಿಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ನನಗೆ ಅವಕಾಶವನ್ನ ಒಂದು ಈ ವೇದಿಕೆಯಲ್ಲಿ ಸೃಷ್ಟಿಸಿಕೊಟ್ಟಂತ ನಮ್ಮ ಜಿಲ್ಲಾಧ್ಯಕ್ಷರಾದ ನಮ್ಮ ಲೋಕೇಶ್ ಸರ್ ಅವರಿಗೆ, ಮತ್ತೆ ನಮ್ಮ ಆತ್ಮೀಯರಾದ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರಿಗೆ, ಮತ್ತೆ ರವಿ ನಾಗರಗೌಡ ಸರ್ ಅವರಿಗೆ, ನಮ್ಮ ವಿಶ್ವನಾಥ್ ಸರ್ ಅವರಿಗೆ ಎಲ್ಲರಿಗೂ ಸಹ ನಾನು ಹೃದಯ ತುಂಬಿದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನಾಡ್ತೀನಿ.
ಎಸ್ ಶೀಟ್ ನೋಡಿ, ಈ ಕಮ್ಮಟದ ಅಂತಿಮದಲ್ಲಿ ನಿಮ್ಗೆ ಒಂದು ವಿಶೇಷತೆ ಇದೆ, ಏನ್ ಗೊತ್ತಾ? ಎಸ್ 4 ಶೀರ್ಷಿಕೆಯನ್ನ ಕೊಡ್ತೇವೆ. ಆ 4 ಶೀರ್ಷಿಕೆಯನ್ನ ತಕ್ಷಣದಲ್ಲಿ ನೀವು ಆಲೋಚನೆ ಮಾಡಿ, ನಿಮಗೆ ಸಮಯ ಸಿಗ್ತದೆ. ತಕ್ಷಣ ಅಂದ್ರೆ ಏನು, 2-3 ನಿಮಿಷಗಳಲ್ಲ, ಸಮಯ ಸಿಗ್ತದೆ, ಒಂದು ಅರ್ಧ ಗಂಟೆ ಸಿಗ್ತದೆ. ಚುಟುಕಗಳನ್ನ ಅತ್ಯಂತ ನಿಯಮಾನುಸಾರ ಕ್ಲಿಷ್ಟವಾಗಿರುವಂಗಲ್ಲ, ಸ್ವಲ್ಪ ಸರಳವಾಗಿ ನೀಟಾಗಿ ಕ್ಲೀನ್ ಆಗಿ ಬರೆದಿರುವಂತವ್ರಿಗೆ ನಮ್ಮ ಅಭಿನಂದನೆ ಇದರಲ್ಲಿ ಗೌರವವನ್ನು ಸಲ್ಲಿಸಲಾಗ್ತದೆ. ಚುಟುಕು ಶೀರ್ಷಿಕೆ ಬರ್ಕೊಂಬಿಡಿ. ಮೊದಲನೇದು ಸಾಹಿತ್ಯ, ಮೊದಲನೇದು ಶೀರ್ಷಿಕೆ ಸಾಹಿತ್ಯ. ಎರಡನೇದು ನೀರು, ಎರಡನೇದು ನೀರು, ವಾಟರ್, ನೀರು. ಮೂರನೇದು ಜೀವನ, ಮೂರನೇದು ಜೀವನ. ನಾಲ್ಕನೇದು ಬಹಳ ಆಶ್ಚರ್ಯವಾಗಿದೆ, ಚುಟುಕು. ಚುಟುಕು ಶೀರ್ಷಿಕೆನೇ ಚುಟುಕು. ಆಯ್ತಾ? ಈ 4 ಶೀರ್ಷಿಕೆಗಳಿಗೆ ಅನುಸಾರವಾಗಿ ನೀವು ಚುಟುಕುಗಳನ್ನ ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಸರತ್ತನ್ನ ಮಾಡೋದ್ರ ಮೂಲಕ ರಚಿಸ್ತೀರಾ. ನೀವೆಲ್ಲ ಅದ್ಭುತ ಕಲಾವಿದರಿದ್ದೀರಾ, ನಮಗೆ ಗೊತ್ತಿದೆ. ನೋಡೋಣ ಯಾವ ಕಡೆಯಿಂದ ಅದ್ಭುತವಾದ ಚುಟುಕು ಬರ್ತದೆ. ಧನ್ಯವಾದ. ಬಂಧುಗಳೇ, ಈವರೆಗೆ ಚುಟುಕು ಸಾಹಿತ್ಯ ರಚನಾ ಕಮ್ಮಟದಲ್ಲಿ ವಿಶೇಷವಾಗಿ ಕಾವ್ಯ ಪರಂಪರೆಯಲ್ಲಿ ಚುಟುಕು ಸಾಹಿತ್ಯದ ಮಹತ್ವ ಬಗ್ಗೆ ಸಾಕಷ್ಟು